ನಮಸ್ಕಾರ, ಇದು ಸಿಟಿವಿ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಸಿಟಿವಿಯ ವಿನೂತನ ಪ್ರಯತ್ನವಾಗಿ ಮಹಿಳಾ ಸಾಧಕಿಯರನ್ನ ಮಾರ್ಚ್ 1ರಿಂದ 31ರವರೆಗೆ 31 ಮಹಿಳಾ ಸಾಧಕಿಯರನ್ನ ನಾವು ಪರಿಚಯಿಸ್ತಾ ಇದ್ದೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಮತ್ತೊಬ್ಬ ಮಹಿಳಾ ಸಾಧಕಿ. ಇವರ ಬಗ್ಗೆ ಹೇಳ್ಬೇಕಂತಂದ್ರೆ ದಿಟ್ಟತನಕ್ಕೆ ಮತ್ತೊಂದು ಹೆಸರು ಈ ಮಹಿಳೆ. ದಿಟ್ಟತನ ಮತ್ತೆ ಧೈರ್ಯವಂತಿಕೆ, ತನ್ನ ಕೆಲಸವನ್ನ ಕರೆಕ್ಟ್ ಆಗಿ ನಿರ್ವಹಿಸೋದ್ರಲ್ಲಿ ಇವರು ಮೊದಲಿರ್ತಾರೆ. ಸೊ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಅವರೆಲ್ಲ ಕೆಲಸ ಮಾಡಿದ್ರೆ ಎಲ್ಲ ಕಡೆನೂ ಸಹ ಇವರ ಹೆಸರು ಹೇಳಿದ್ರೆ ಅವ್ರ ವರ್ಕ್ ಏನು ಅಂತ ಹೇಳ್ತಾರೆ, ಇಲ್ಲ ಅವ್ರ ವರ್ಕ್ ಹೇಳಿದ್ರೆ ಇಂಥವರೇ ಮಹಿಳೆ ಅಂತ ಹೇಳ್ತಾರೆ. ಅಷ್ಟು ಒಂದು ಉತ್ತಮವಾದಂತಹ ಹೆಸರು ಗಳಿಸಿರುವಂತಹ ಒಬ್ಬ ಮಹಿಳಾ ಸಾಧಕಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸೋಣ. ಅವರೇ ರತ್ನಮ್ಮ ಮೇಡಮ್ ಅವರು. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್, ನಮ್ಮ ಚಾನಲ್ಗೆ ಸ್ವಾಗತ ಮತ್ತೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮೇಡಮ್ ನೋಡಿ, ರತ್ನಮ್ಮ ಮೇಡಮ್ ಅವ್ರ ಬಗ್ಗೆ ನಾವ್ ಇಂಟ್ರಡಕ್ಷನ್ ಆದ್ರೆ ಕೊಡ್ಲೇಬೇಕು. ಇವರ ಇಂಟ್ರಡಕ್ಷನ್ ಕೊಡ್ಬೇಕಾದ್ರೆ ಆಕ್ಚುಲಿ ಒಂದು ಎಪಿಸೋಡ್ ಫುಲ್ ಇಂಟ್ರಡಕ್ಷನ್ ಮಾಡ್ಬಿಡ್ಬೋದು. ನಾನು ಒಂದಷ್ಟು ಮೇಡಮ್ ಬಗ್ಗೆ ವಿಚಾರಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೇಡಮ್ ಅವರು DM ರತ್ನಮ್ಮ, ವೈಫ್ ಆಫ್ ಆಂಜಿನಪ್ಪ. ಮೇಡಮ್ ಅವರ ಕ್ವಾಲಿಫಿಕೇಶನ್ MSW, 22 ವರ್ಷದಿಂದ ಶಿಶು ಅಭಿವೃದ್ಧಿ ಯೋಜನಾ ಕಚೇರಿಯಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. 44 ಅಂಗನವಾಡಿಗಳಿಗೆ ಅಟ್ ಪ್ರೆಸೆಂಟ್ ಚಿಕ್ಕಬಳ್ಳಾಪುರ ನಗರದಲ್ಲಿ ಸೂಪರ್ವೈಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮತ್ತೆ ಇವರ ಬಗ್ಗೆ ಹೇಳ್ಬೇಕಂತಂದ್ರೆ ಇಲಾಖೆಯ ಯೋಜನೆಗಳನ್ನ ಯಶಸ್ವಿಗೊಳಿಸುವಲ್ಲಿ ಇವರ ಪಾತ್ರ ಅತ್ಯಮೂಲ್ಯವಾದಂತದ್ದು. ಮತ್ತೆ ಇವರು ಉತ್ತಮ ಸಂಪನ್ಮೂಲ ವ್ಯಕ್ತಿಯಾಗಿದ್ದು ಮಾಸ್ಟರ್ ಟ್ರೈನರ್ ಆಗಿ ತರಬೇತಿಗಳನ್ನ ನೀಡಿರುತ್ತಾರೆ ಮತ್ತು ಈಗಲೂ ಸಹ ನೀಡ್ತಾ ಇದ್ದಾರೆ. ಬಾಲ್ಯ ವಿವಾಹಗಳನ್ನ ತಡೆಗಟ್ಟುವಲ್ಲಿ, ಜಾಗೃತಿ ಮೂಡಿಸುವಲ್ಲಿ ಮತ್ತು ಉತ್ತಮ ಸೇವೆಯನ್ನ ಇವರು ಸಲ್ಲಿಸಿದ್ದಾರೆ. ತಾಲೂಕಿನ ಉತ್ತಮ ಮೇಲ್ವಿಚಾರಕಿ ಎಂಬ ಪ್ರಶಸ್ತಿ ಕೂಡ ಪಡೆದಿದ್ದಾರೆ. ಎಲ್ಲ ಅಂಗನವಾಡಿಗಳನ್ನ ಒಂದು ಸೂಪರ್ವೈಸರ್ ಮಾಡುವಂತದ್ದು ರತ್ನಮ್ಮ ಮೇಡಮ್ ಅವರು. ಇವರ ಕೆಲಸ ತುಂಬಾ ಅತ್ಯುತ್ತಮವಾಗಿ ನಿರ್ವಹಿಸ್ತಾರೆ ಇವರು. ಎಲ್ಲ ಸುಮಾರು ನಾವು ಒಂದು ಹೇಳ್ಬೇಕಂದ್ರೆ ನಾವು ಒಂದಷ್ಟು ಅಂಗನವಾಡಿ ಟೀಚರ್ಸ್ ಅನ್ನ ಕನ್ಸಲ್ಟ್ ಮಾಡಿದಾಗ ಅವ್ರು ಮಾತಾಡಿದಾಗ ಮೇಡಮ್ ಅವ್ರ ಬಗ್ಗೆ ಬಂದಂತಹ ವಿಚಾರಧಾರೆಗಳು ಎಲ್ಲವೂ ಸಹ ತುಂಬಾ ಪಾಸಿಟಿವ್ ಆಗಿತ್ತು. ಹಾಗಾಗಿ ಆಕ್ಚುಲಿ ನಾವು ಈ ತರ ಯೋಚನೆ ಮಾಡ್ಬೇಕಾದ್ರೆ ಒಬ್ಬರು ಸೂಪರ್ವೈಸರ್ ಸಹ ಕರೆಸ್ಬೇಕು ಒಂದು ಇವರ ಇಲಾಖೆಯಿಂದ ಅಂತ ಹೇಳ್ಬಿಟ್ಟು ಮೊದಲು ಎಲ್ಲರೂ ಒಂದಷ್ಟು ಜನ ರೆಫರ್ ಮಾಡಿದ್ದು ರತ್ನಮ್ಮ ಮೇಡಮ್ ಅವ್ರ ಹೆಸರೇ, ನಮಗ್ ಬಂದಿದ್ದು ರತ್ನಮ್ಮ ಮೇಡಮ್ ಅವ್ರ ಹೆಸರೇ. ಮತ್ತೆ ಆಗ್ಲಿ ಅಂತ ಹೇಳ್ಬಿಟ್ಟು ಅವರು ಉಸ್ಮಾನ್ ಸರ್ನ ಫೋನ್ ಮಾಡಿದಾಗ ಸರ್ ಕೂಡ ಅವರ ಹೆಸರನ್ನೇ ರೆಫರ್ ಮಾಡಿದ್ರು. ಸೊ ನಮಗೆ ಸರ್ ಅವ್ರು ಕಳಿಸಿದ್ದು ಎಲ್ಲರೂ ಸಹ ಸಿಕ್ಕಾಪಟ್ಟೆ ಮ್ಯಾಚ್ ಆಯ್ತು ಮೇಡಮ್ ಅವರ ಹೆಸರು. ಸೊ ಮತ್ತೆ ಇನ್ನೊಂದು ಖುಷಿ ತರುವಂತ ಹೇಳೋ ವಿಚಾರ ಏನಂದ್ರೆ ಮೇಡಮ್, ಮೊದಲು ನಾನು ಅದು ಹೇಳ್ಬೇಕು, ನಾನು ಉಸ್ಮಾನ್ ಸರ್ಗೆ ಫೋನ್ ಮಾಡಿದಾಗ ಪಾಪ ಬೇಗ ರೆಸ್ಪಾಂಡ್ ಮಾಡಿದ್ರು ಮೇಡಮ್ ಸರ್. ಮತ್ತೆ ಅವ್ರಿಗೂ ಸಹ ನಾನು ಈ ಕಾರ್ಯಕ್ರಮದಲ್ಲಿ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ನ ಸಹಕಾರ ಹೀಗೆ ನಮ್ಗಿರ್ಲಿ, ನಮ್ಮ ಪ್ರೋತ್ಸಾಹ ನಿಮ್ಗೂ ಸಹ ಇರುತ್ತೆ. ಮೇಡಮ್, ಇಷ್ಟೊಂದು ಅನುಭವಿಸ್ತಿರೋ ನೀವು, 44 ವರ್ಷಗಳ ಸರ್ವಿಸ್ ಅಂದ್ರೆ ಇಟ್ಸ್ ನಾಟ್ ಈಸಿ. ನಿಮ್ಗೆ ಅನುಭವ ತುಂಬಾ 22 ವರ್ಷ ಅನುಭವ ಅಂದ್ರೆ ನಿಮ್ದು ತುಂಬಾನೇ ಉತ್ತಮವಾದಂತಹ ಸೇವೆ ಕೊಟ್ಟಿದ್ದೀರಾ, ಅನುಭವ ಇದೆ. ಅಂದ್ರೆ ಈಗ 44 ಅಂಗನವಾಡಿಗಳಿಗೆ ನೀವು ಸೂಪರ್ವೈಸರ್ ಕೆಲಸ ಮಾಡ್ತಾ ಇದ್ದೀರಾ. ಮತ್ತೆ ಮೇಡಮ್, ಇದು ICDS ಅಂಡರ್ ಬರುತ್ತೆ, ಯೋಜನೆ ಅಡಿ ಬರುತ್ತೆ ಅಂಗನವಾಡಿಗಳೆಲ್ಲವೂ ಸಹ. ಇದರಲ್ಲಿ ಏನೆಲ್ಲ ಸೇವೆಗಳು ನೀಡ್ತೀರಾ ಮೇಡಮ್, ನಮ್ಮ ಸಾಮಾನ್ಯ ಜನರಿಗೆ ಎಲ್ಲವೂ ಸಹ ಅರ್ಥವಾಗ್ಲಿ ನಿಮ್ಮ ಒಂದು ಇದರಲ್ಲಿ? ನಮ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ICDS ಅನ್ನೋದು ಒಂದು ಯೋಜನೆ. ಇದು ನಮ್ಮದು 1975ರಲ್ಲಿ ಸ್ಟಾರ್ಟ್ ಆಗಿದ್ದು ಮೇಡಮ್ ನಮ್ಮ ಕರ್ನಾಟಕದಲ್ಲಿ. ಈಗ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 320 ಅಂಗನವಾಡಿಗಳಿದೆ. ನಗರ ವಲಯದಲ್ಲಿ 44 ಅಂಗನವಾಡಿಗಳಿದ್ದಾರೆ ಇದೆ. ಅದರಲ್ಲಿ ನಾನು ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ICDS ಯೋಜನೆ ಅಂತಂದಾಗ ನಮ್ಮಲ್ಲಿ 6 ಸೇವೆಗಳು ಮತ್ತು 5 ಉದ್ದೇಶಗಳನ್ನ ಇಟ್ಕೊಂಡು ನಾವು ಈ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಮೇಡಮ್. ಒಟ್ಟಾರೆಯಾಗಿ ನಮ್ಮಲ್ಲಿ ಅಪೌಷ್ಟಿಕತೆಯನ್ನ ಕಡಿಮೆ ಮಾಡೋಂಥದ್ದಾಗ್ಬೋದು, ಮತ್ತೆ ಶಾಲಾ ಬಿಡುವಿಕೆಯನ್ನ ತಪ್ಪಿಸುವಂತದ್ದಾಗ್ಬೋದು, ನಂತರದಲ್ಲಿ ಮಾಹಿತಿ ಸೇವೆ ಕೊಡುವಂತದ್ದಾಗ್ಬೋದು, ಆರೋಗ್ಯ ಶಿಕ್ಷಣ ಕೊಡುವಂತದ್ದಾಗೋದು, ಆರೋಗ್ಯ ತಪಾಸಣೆ ಮಾಡಿಸುವಂತದ್ದಾಗೋದು, ಇಷ್ಟು ನಾವು ಸೇವೆಗಳನ್ನ ಕೊಡ್ತಾ ಇದೀವಿ. ಜೊತೆಗೆ ಸರ್ವಿಸ್ ಮತ್ತೆ ಉದ್ದೇಶಗಳನ್ನು ನಾವು ತುಂಬಾ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಮೇಡಮ್. ಶಾಲಾ ಶಿಕ್ಷಣವನ್ನ ಕೊಡ್ತಾ ಇದೀವಿ, ಪೌಷ್ಟಿಕ ಆಹಾರ ಕೊಡ್ತಾ ಇದೀವಿ. ಇವೆಲ್ಲವನ್ನು ನಾವು ಸರ್ವಿಸಸ್ ಅನ್ನ ನಮ್ಮ ಅಂಗನವಾಡಿಗಳ ಮೂಲಕ, ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಮೂಲಕ ಈ ಸೇವೆಗಳನ್ನ ಕೊಡ್ತಿದೀವಿ ಮೇಡಮ್. ತುಂಬಾ ಚೆನ್ನಾಗಿ ಅಚೀವ್ಮೆಂಟ್ ಮಾಡ್ತಾ ಇದೀವಿ ಮೇಡಮ್. ಗ್ರೇಟ್ ಮೇಡಮ್. ಅದಕ್ಕೋಸ್ಕರ ನೀವು ಇವತ್ತು ಈ ಸೀಟಲ್ಲಿ ಕೂರಿಸಿರುವಂತದ್ದು. ಯಾಕೆಂದ್ರೆ ನಿಮ್ಮ ಒಂದು ಸೇವೆ ತುಂಬಾ ಅದಕ್ಕೆ ಆ ಬೆಲೆ ಕಟ್ಟಕ್ ಆಗಲ್ಲ ಮೇಡಮ್ ಆ ಸೇವೆಗೆ. ನನ್ನ ನಗರ ವಲಯದಲ್ಲಿ
ವರ್ಷದಲ್ಲಿ 3,325 ಫಲಾನುಭವಿಗಳಿಗೆ ನಮ್ಮ ಈ ICDS ಯೋಜನೆಯಲ್ಲಿ ಫಲವನ್ನ ಕೊಡ್ತಾ ಇದೀವಿ. ಎಸ್ ಮೇಡಮ್. ಅಂಡ್ ನೀವು ಈ ಭಾಗ್ಯಲಕ್ಷ್ಮಿ ಯೋಜನೆ ಮತ್ತು ಸುಕನ್ಯಾ ಸಮೃದ್ಧಿ ಯೋಜನೆ ಆಗಿದೆ ಅಲ್ಲ, ಈಗ ಚೇಂಜ್ ಆಗಿದೆ ಅಲ್ಲ, ಇದರ ಒಂದು ಡೀಟೇಲ್ಸ್ ಕೊಡಿ ಮೇಡಮ್ ನಮ್ಮ ಜನರಿಗೆ. ಮೊದಲು ನಮ್ದು ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಇತ್ತು. ಇದು 2006ರಲ್ಲಿ ಪ್ರಾರಂಭ ಆಯ್ತು. ನಂತರದಲ್ಲಿ ಇದನ್ನ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಹೇಳಿ 2020-21ನೇ ಸಾಲಲ್ಲಿ ನಾವು ಇದನ್ನ ಮರ್ಜ್ ಮಾಡ್ಕೊಂಡ್ವಿ. ಇದು ಯಾಕೆ ಮರ್ಜ್ ಆಯ್ತು ಅಂದ್ರೆ ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋಂಥದ್ದು ಕೇಂದ್ರ ಸರ್ಕಾರದಿಂದ ಒಂದು ಯೋಜನೆ ಬಂತು. ಅದನ್ನ ಮರ್ಜ್ ಮಾಡೋ ಇದರಲ್ಲಿ ಇದನ್ನು ಸೇರಿಸ್ಕೊಂಡು ನಾವೀಗ ಭಾಗ್ಯಲಕ್ಷ್ಮಿ ಬಿಟ್ಟು ಸುಕನ್ಯಾ ಸಮೃದ್ಧಿ ಅಂತ ಹೇಳಿ ಮಾಡ್ತಾ ಇದೀವಿ ಮೇಡಮ್. ಇದರಲ್ಲಿ ಒಂದು ಕುಟುಂಬದಲ್ಲಿ 2 ಹೆಣ್ಮಕ್ಳಿಗೆ ನಾವು ಈ ಯೋಜನೆಯನ್ನ ಕೊಡ್ತಿದೀವಿ. ಇದ್ರಲ್ಲಿ ಏನಂತಂದ್ರೆ ಹೆಣ್ಣು ಮಕ್ಕಳ ಕಾಪಾಡ್ಬೇಕು, ಹೆಣ್ಮಕ್ಳನ್ನ ಮೊದಲು ರಕ್ಷಣೆ ಮಾಡ್ಬೇಕು. ಯಾಕಂದ್ರೆ ನಮ್ಮಲ್ಲಿ ಹೆಣ್ಮಕ್ಳು ಅಂತಂದ್ರೆ ಒಂಥರ ನಮ್ಗೆ ಬೇಡ ಅನ್ನೋ ತೀರ್ಮಾನ ತಗೊಳ್ಳೋದು ತುಂಬಾ ಜಾಸ್ತಿ ಆಗ್ತಾ ಇರೋದ್ರಿಂದ, ಭ್ರೂಣ ಹತ್ಯೆಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಅದನ್ನ ತಪ್ಪಿಸ್ಬೇಕು ಅನ್ನೋದು ಒಂದು. ಎರಡನೇದು ಹೆಣ್ಮಕ್ಳಿಗೆ ಶಿಕ್ಷಣವನ್ನ ಕೊಡ್ಬೇಕು. ಮೂರನೇದಾಗಿ ಹೆಣ್ಮಕ್ಳಿಗೆ ಭದ್ರತೆಯನ್ನ ಕೊಡ್ಬೇಕು. ನಂತರ ಬಾಲ್ಯ ವಿವಾಹ ಆಗುವುದನ್ನ ನಾವು ತಡೆಗಟ್ಟಬೇಕು ಅನ್ನೋಂತ ಯೋಚನೆ ಇಟ್ಕೊಂಡು ನಾವು ಈ ಇದನ್ನ ನಾವು ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಸುಕನ್ಯಾ ಸಮೃದ್ಧಿ ಅಂತ ಯೋಜನೆ ಮಾಡಿ ಅನುಕೂಲ ಕೊಡ್ತಾ ಇದೀವಿ. ಇದು BPL ಕುಟುಂಬಗಳಿಗೆ ಮಾತ್ರ ಅನ್ವಯಿಸುತ್ತೆ ಮೇಡಮ್. ಕುಟುಂಬದಲ್ಲಿ 2 ಹೆಣ್ಮಕ್ಳಿಗೆ ಈ ಯೋಜನೆ ಸಿಗುತ್ತೆ ಮೇಡಮ್. ಖಂಡಿತ. ನೋಡಿ ಹೇಳಿದ್ನಲ್ಲ ಮೇಡಮ್ ಅವರು ಅವರ ಒಂದು ಯೋಜನೆಗಳನ್ನ, ಡಿಪಾರ್ಟ್ಮೆಂಟ್ ಯೋಜನೆಗಳನ್ನ ಅವರು ಕರೆಕ್ಟ್ ಆಗಿ ಅದು ತಲುಪಿಸೋದ್ರಲ್ಲಿ ಮೇಡಮ್ ಸೂಪರ್ ಆಗಿರುವಂತ ಕೆಲಸ ಆದ್ರೆ ನಿರ್ವಹಿಸ್ತಾರೆ. ಅಂಡ್ ಮೇಡಮ್, ಪ್ರಧಾನಮಂತ್ರಿ ಮಾತೃ ವಂದನಾ ಕಾರ್ಯಕ್ರಮ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್. ಇದು ಏನಂತಂದ್ರೆ ಮೇಡಮ್, ಇದರಲ್ಲಿ APL BPL ಏನೂ ಇಲ್ಲ. ಯಾವುದೇ ಕುಟುಂಬದಲ್ಲಿ ಒಂದು ಹೆಣ್ಮಗಳು ಪ್ರೆಗ್ನೆಂಟ್ ಆದ ತಕ್ಷಣ ಆ ಹೆಣ್ಣು ಮಕ್ಕಳ ಪೌಷ್ಟಿಕತೆ ಮಟ್ಟವನ್ನ ನಾವು ಹೆಚ್ಚು ಮಾಡ್ಬೇಕು. ನಂತರ ಅವಳಿಗೆ ಆರೋಗ್ಯದ ಬಗ್ಗೆ ಸವಲತ್ತುಗಳನ್ನ ಸಿಗ್ಬೇಕಾದ್ರೆ ಕನಿಷ್ಠ ನಾವು ಒಂದಷ್ಟು ಅಮೌಂಟ್ ಅನ್ನ ಕೊಟ್ರೆ ಅವರು ಆಟೋ ಚಾರ್ಜ್ ಇರ್ಬೋದು, ಹಾಸ್ಪಿಟ್ಲಿಗೆ ಹೋಗಿ ಬರೋಂಥದ್ದು ಇರ್ಬೋದು, ಆಮೇಲೆ ಪೌಷ್ಟಿಕ ಪದಾರ್ಥಗಳೇನಿದಾವಲ್ಲ ಅದನ್ನ ಪರ್ಚೇಸ್ ಮಾಡ್ಕೊಂಡು ಅವರ ಆರೋಗ್ಯ ಮತ್ತು ಮಗುವಿನ ಆರೋಗ್ಯ ಎರಡವನ್ನೂ ಕಾಪಾಡಬೇಕು ಅನ್ನೋಂತ ಉದ್ದೇಶ ಇಟ್ಕೊಂಡು ನಾವು ಇದನ್ನ ಮಾತೃವಂದನಾ ಅಂತ ಸ್ಕೀಮ್ ತಗೊಂಡ್ಬಂದಿದ್ದಾರೆ. ಇದು ಕೇಂದ್ರ ಸರ್ಕಾರದ ಯೋಜನೆ. ಇದ್ರಲ್ಲಿ ಏನಂತಂದ್ರೆ ಫಸ್ಟ್ ಒಂದೇ ಹೆರಿಗೆಗೆ ಕೊಡ್ತಿದ್ವಿ. ಈಗ 2ನೇದು ಹೆಣ್ಮಗು ಆದ್ರೂ ಕೂಡ ನಾವು ಮಾತೃವಂದನಾ ಯೋಜನೆ ಕೊಡ್ತಿದೀವಿ. 5,000 ರೂಪಾಯಿ ಕೊಡ್ತೀವಿ ಮೇಡಮ್. ಇದರಲ್ಲಿ ಫಸ್ಟ್ ಕಂತಲ್ಲಿ 3,000 ಕೊಡ್ತೀವಿ, 2ನೇ ಕಂತಲ್ಲಿ 2,000 ರೂಪಾಯಿ ಕೊಡ್ತೀವಿ. ಏನಂತಂದ್ರೆ ನಮ್ಮ ಹೆಣ್ಮಕ್ಳು ಮತ್ತೆ ಮಗು, ತಾಯಿ ಮತ್ತು ಮಗು ಆರೋಗ್ಯವಾಗಿರ್ಬೇಕು ಅನ್ನೋಂಥದ್ದು ಈ ಯೋಜನೆ ಉದ್ದೇಶ. ಓಕೆ. ನೋಡಿ, ಎಷ್ಟೋ ಜನ ಹೆಣ್ಮಕ್ಳಿಗೆ ಈ ವಿಚಾರ ಗೊತ್ತೇ ಇರೋದಿಲ್ಲ. ನೋಡಿ, ಇದು APL ಆಗ್ಲಿ BPL ಆಗಿ ಅಂತ ಏನು ಫಾರ್ಮಾಲಿಟೀಸ್ ಇಲ್ಲ ಅಲ್ವಾ ಮೇಡಮ್? ಸೊ ಎಲ್ಲರೂ ಸಹ ಅಂದ್ರೆ ಇದ್ರಲ್ಲಿ ಒಂದು ಕಂಡೀಷನ್ ಏನಂದ್ರೆ ಸರ್ಕಾರಿ ನೌಕರಿಯಲ್ಲಿ ಇರಬಾರ್ದು ಯಾರು ಹೆಣ್ಮಗಳು. ಯಾಕಂದ್ರೆ ಮೆಟರ್ನಿಟಿ ಲೀವ್ ಅಂತ ಕೊಟ್ಟು ಸರ್ಕಾರಿ ಅಥವಾ ಸರ್ಕಾರೇತರ ಇದ್ರಲ್ಲಿದ್ರೆ ಮೆಟರ್ನಿಟಿ ಲೀವ್ ಕೊಟ್ಟಾಗ ನಾವು ಸಂಬಳ ಕೊಡ್ತೀವಿ. ಅದು ಆ ಸವಲತ್ತು ಇರೋರಿಗೆ ಇದನ್ನ ಕೊಡಲ್ಲ. ಅದನ್ನ ಬಿಟ್ರೆ ಇನ್ಯಾವ್ದು ಕಂಡೀಷನ್ಸ್ ಇಲ್ಲ. ಎಸ್ ಮೇಡಮ್. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರಿಗೆ ಇರೋ ಒಂದು ಅನುಕೂಲಗಳು, ಇರುವಂತಹ ಯೋಜನೆಗಳೇ ಅವರಿಗೆ ಜ್ಞಾನ ಕಮ್ಮಿ ಮೇಡಮ್. ಯಾಕೆಂದ್ರೆ ತಿಳುವಳಿಕೆ ಇರೋದಿಲ್ಲ. ಈಗ ನೋಡಿ, ಇವತ್ತು ನೀವು ಇಷ್ಟು ಜನ ಕೂತ್ಕೊಂಡು ಹೇಳ್ತಾ ಇದ್ರೆ ಎಷ್ಟೋ ಜನ ಇದನ್ನ ಟಿವಿಯಲ್ಲಿ ನೋಡ್ತಾರೆ, ಮತ್ತೆ ಇದೇ ಎಪಿಸೋಡ್ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗುತ್ತೆ, ಅಲ್ಲೂ ಸಹ ನೋಡ್ತಾರೆ. ಸೊ ಅವಾಗ ಒಂದಷ್ಟು ಜನಕ್ಕೆ ಈ ವಿಚಾರವನ್ನ ತಿಳಿಸ್ಕೋಬಹುದು. ಆ ಒಂದು ಉದ್ದೇಶದಿಂದಾನೇ ಮೇಡಮ್ ನಾವು ಆಕ್ಚುಲಿ ಎಲ್ಲಾ ಒಂದು ಡಿಪಾರ್ಟ್ಮೆಂಟ್ಗಳನ್ನು ಸಹ ಕನ್ಸಲ್ಟ್ ಮಾಡ್ತಾ ಇದೀವಿ, ಕೇಳ್ತಾ ಇದೀವಿ, ಒಬ್ಬೊಬ್ಬರನ್ನ ಕಳಿಸ್ಕೊಡಿ. ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ವಿಚಾರಗಳು ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಹೆಲ್ಪ್ ಆಗುತ್ತೆ, ಮತ್ತೆ ಒಬ್ಬರು ನಾವು ಗುರುತಿಸಿದಂಗೆ ಆಗುತ್ತೆ. ಅವರ ಸಾಧನೆಗಳೊಂದಷ್ಟು ಗೊತ್ತಾದಾಗ ಇನ್ನೊಬ್ರಿಗೆ ಅದು ಮಾರಲ್ ಆಗುತ್ತೆ. ಸೊ ಅದ್ರಲ್ಲಿ ತಗೊಂಡು ಅದು ಅವ್ರು ಅದೇ ರೀತಿ ಒಂದು ಕೆಲಸಗಳನ್ನ ನಿರ್ವಹಿಸೋದಕ್ಕೆ ಅವ್ರಿಗೂ ಒಂದು ಉತ್ತೇಜನ ಕೊಟ್ಟಂಗಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾ ಡಿಪಾರ್ಟ್ಮೆಂಟ್ ಇಂದ ಒಬ್ಬೊಬ್ರು ಕರೆಸಿರೋದು ಮೇಡಮ್. ಸೊ ನೀವು ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಒಳ್ಳೆ ಹೆಸರು ಮಾಡಿರೋ ಅಂತವ್ರು. ಮತ್ತೆ ಇನ್ನೊಂದು ಈ ಕ್ಷೀರ ಭಾಗ್ಯ ಯೋಜನೆ ಅಂತ ಹೇಳ್ತಾರಲ್ಲ, ಇದು ಏನಂದ್ರೆ ಮೇಡಮ್ 2013ರಲ್ಲಿ ಈ ಯೋಜನೆಯನ್ನ ನಮ್ಮ ಕರ್ನಾಟಕ ಸರ್ಕಾರ ಜಾರಿಗೆ ತಗೊಂಡ್ ಬಂತು. ಮೊದಲನೇದಾಗಿ ಏನಂತಂದ್ರೆ ಮಕ್ಕಳಲ್ಲಿ ಅಪೌಷ್ಟಿಕತೆ ಮಟ್ಟವನ್ನ ಕಡಿಮೆ ಮಾಡೋಂಥದ್ದು, ಪೌಷ್ಟಿಕತೆ ಮಟ್ಟವನ್ನ ಹೆಚ್ಚಿಸೋಂಥದ್ದು ಮೊದಲನೇದಾಗಿ. ಮತ್ತೆ ತುಂಬಾ ಹತ್ರದಲ್ಲಿ ಈಗ ಹಾಲು ಉತ್ಪಾದಕರು ಏನಿದಾರಲ್ಲ ಅವ್ರಿಗೆ ಪ್ರೋತ್ಸಾಹ ಕೊಡಂತದ್ದು. ಮತ್ತೆ 4ನೇದಾಗಿ ಏನಂತಂದ್ರೆ ಮಕ್ಕಳ ಹಾಜರಾತಿನ ನಾವು ಜಾಸ್ತಿ ಮಾಡಂತದ್ದು. ಇದು ಸ್ಕೂಲ್ಗಳಲ್ಲೂ ಇದೆ, ಮತ್ತೆ ನಮ್ಮ ಅಂಗನವಾಡಿ ಕೇಂದ್ರದಲ್ಲೂ ಕೂಡ ನಾವು ಈ ಕ್ಷೀರ ಭಾಗ್ಯ ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಇದರಲ್ಲಿ ನಾವು 3ರಿಂದ 6 ವರ್ಷದ ಮಕ್ಕಳಿಗೆ ಅಂಗನವಾಡಿಲೇ ಹಾಲು ಕಾಯಿಸಿ ಕೊಡ್ತೀವಿ. ಇದು 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ ಮತ್ತು ಗರ್ಭಿಣಿ ಬಾಣಂತಿಯರಿಗೆ ಮನೆಗೆ ಕೊಟ್ಬಿಡ್ತೀವಿ ಮೇಡಮ್. ಮನೆಗೆ ಒಂದು 250 ml ಅಷ್ಟು ಒಂದು 200 ಇದು ಒಂದು ತಿಂಗಳಲ್ಲಿ
ತಿಂಗಳಲ್ಲಿ 250 ml ತರ ಲೆಕ್ಕ ಮಾಡ್ಬಿಟ್ಟು ಅವ್ರಿಗೆ ಕೊಟ್ಬಿಡ್ತೀವಿ. ಓಕೆ ಓಕೆ. ಇದು ಅದರ ಉದ್ದೇಶ ಮೇಡಮ್. ಪೌಷ್ಟಿಕವಾಗಿರ್ಬೇಕು, ಅಪೌಷ್ಟಿಕತೆ ಮಟ್ಟವನ್ನ ಕಡಿಮೆ ಮಾಡ್ಬೇಕು. ಹೌದು ಮೇಡಮ್, ಇದೊಂದು ನಮ್ಮ ಭಾರತ ದೇಶ ಏನಿದೆ ಆಕ್ಚುಲಿ ಇದೊಂದು ಚಿಕ್ಕ ಪ್ರಯತ್ನ ಆಗಿದ್ರು ಕೂಡ ಒಟ್ಟಾರೆ ದೇಶದ ಅಭಿವೃದ್ಧಿ ಪೌಷ್ಟಿಕತೆಯಲ್ಲಿ ಅಡಗಿರುತ್ತೆ. ಯಾಕೆಂದ್ರೆ ಉತ್ತಮ ಆರೋಗ್ಯ ಇದ್ದಾಗ ಉತ್ತಮ ಪ್ರಜೆಗಳಾಗಕ್ಕಾಗೋದು, ಉತ್ತಮ ಪ್ರಜೆಗಳಿದ್ದಾಗ ಉತ್ತಮ ದೇಶ ಕಟ್ಟಕ್ಕಾಗೋದು. ಸೊ ಇದು ಪ್ರಯತ್ನ ಬೇಸಿಕ್ ಆಗಿದೆ ಅಂತ ಹೇಳ್ಬೋದು. ಆಕ್ಚುಲಿ ಗರ್ಭಿಣಿ ಬಾಣಂತಿಯರಿಗೂ ಕೂಡ ಇದನ್ನ ಇಂಪ್ಲಿಮೆಂಟ್ ಮಾಡಿದೀವಿ. ಯಾಕಂತಂದ್ರೆ ಗರ್ಭಿಣಿ ಮೇಲೆ ಹೊಟ್ಟೆಲಿ ಇರುವಾಗಿಂದಾನೇ ನಾವು ಆ ಮಗುವನ್ನ ನೋಡ್ಕೊಂಡಾಗ ಆ ಮಗು ಚೆನ್ನಾಗಿ ಬೆಳವಣಿಗೆ ಆದ್ರೆ ಮುಂದೆ ಅಪೌಷ್ಟಿಕ ಮಗು ಆಗೋದಿಲ್ಲ. ಮತ್ತೆ ತಾಯಿ ಕೂಡ ಪೌಷ್ಟಿಕತೆಯಿಂದ ಇದ್ರೆ ಎದೆ ಹಾಲು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ, ಅವರು ಚೆನ್ನಾಗಿ ಮಗುನ ನೋಡ್ಕೊಳ್ತಾರೆ. ಇವೆಲ್ಲ ಉದ್ದೇಶ ಇಟ್ಕೊಂಡು ನಾವು ಈ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಮೇಡಮ್ ಸರ್ಕಾರದಿಂದ. ಎಸ್ ಎಸ್, ನೋಡಿ ಎಲ್ಲರೂ ಸಹ ಮಕ್ಕಳಿಗೆ ಹಾಲು ಕೊಡ್ತಾರೆ ಅನ್ನೋದಷ್ಟೇ ಗೊತ್ತಿ ಎಷ್ಟೋ ಜನಕ್ಕೆ. ಬಟ್ ಇದ್ರ ಹಿಂದೆ ಇಷ್ಟೊಂದು ಉದ್ದೇಶಗಳಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಜಸ್ಟ್ ಈಗ ನೋಡಿ ಎಷ್ಟು ಇನ್ಫಾರ್ಮೇಶನ್ ಇದೆ ಅಂತ ಹೇಳ್ಬಿಟ್ಟು. ಮತ್ತೆ ಈ ಸೃಷ್ಟಿ ಕಾರ್ಯಕ್ರಮ ಅಂತ ಹೇಳ್ತಾರಲ್ಲ, ಅದು 2017ರಲ್ಲಿ ಜಾರಿಗೆ ಬಂತು ಮೇಡಮ್. ಇದರ ಅಡಿಯಲ್ಲಿ ಏನಂತಂದ್ರೆ ಪ್ರತಿ ಮಗುವಿಗೆ ಮೊಟ್ಟೆ ಕೊಡ್ಬೇಕು ಅನ್ನೋಂಥದ್ದು. ಈಗ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ನಾವು ಅಂಗನವಾಡಿಗೆ ಬರುವಂತ ಮಕ್ಕಳಿಗೆ ವಾರದಲ್ಲಿ 2 ದಿವಸ ಮೊಟ್ಟೆ ಕೊಡ್ತೀವಿ. ಈಗ ಏನಾಗಿದೆ ಅಂದ್ರೆ ಮೊಟ್ಟೆ ತುಂಬಾ ಪೌಷ್ಟಿಕಾಂಶ ಇರುವಂತಹ ವಸ್ತು. ಬಟ್ ಆ ಸ್ಥಳೀಯವಾಗಿ ಸಿಗುವಂತಹ ವಸ್ತುವನ್ನ ತಿಂದ್ರೆ ನಮ್ಗೆ ಪೌಷ್ಟಿಕಾಂಶ ಇದೆ ಅನ್ನೋದು ಕೂಡ ಸುಮಾರು ಜನಕ್ಕೆ ಗೊತ್ತಿಲ್ಲ. ಮನೆಯಲ್ಲಿ ಇರುವಂತ ಮೊಟ್ಟೆಗಳನ್ನ ಬೇರೆಯವರಿಗೆ ಮಾರಾಟ ಮಾಡ್ತಾರೆ. ಹಂಗಾಗಿ ಇದು ಕೂಡ ಮಗುವಿನ ಅಪೌಷ್ಟಿಕತೆಯನ್ನ ಕಡಿಮೆ ಮಾಡ್ಬೇಕು, ಪೌಷ್ಟಿಕ ಮಟ್ಟವನ್ನ ಹೆಚ್ಚಿಸ್ಬೇಕು. ಮತ್ತೆ ಮೊಟ್ಟೆ ಕೊಡೋದ್ರಿಂದ ಅವರ ಬುದ್ಧಿವಂತಿಕೆ ಬೆಳವಣಿಗೆ ಚೆನ್ನಾಗಾಗುತ್ತೆ, ದೇಹದ ಬೆಳವಣಿಗೆ ಚೆನ್ನಾಗಾಗುತ್ತೆ. ಈ ಎಲ್ಲಾ ಉದ್ದೇಶಗಳನ್ನ ಇಟ್ಕೊಂಡು ನಾವು ಗರ್ಭಿಣಿ ಬಾಣಂತಿರಿಗೂ ಕೂಡ ಒಂದು ಮಟ್ಟಿಗೆ 6 ರೂಪಾಯಿ ತರ ಸರ್ಕಾರದಿಂದ ದುಡ್ಡು ಕೊಡ್ತೀವಿ ಮೇಡಮ್. ಅದ್ರ ಲೆಕ್ಕಾಚಾರದಲ್ಲಿ ಗರ್ಭಿಣಿ ಬಾಣಂತಿರಿಗೂ ಕೂಡ ಒಂದು ತಿಂಗಳಲ್ಲಿ 25 ಮೊಟ್ಟೆನ ಕೊಡ್ಬೇಕು ಅಂತೇಳಿ ನಾವು ಅದನ್ನ ಹೇಳಿ ಕೊಡಿಸ್ತಾ ಇದೀವಿ ಮೇಡಮ್. ಗರ್ಭಿಣಿ ಬಾಣಂತಿರೇ ಅವರೇ ನೇರವಾಗಿ ತಿನ್ಬೇಕು ಅನ್ನೋದು ಕೂಡ ನಮ್ಮ ಉದ್ದೇಶ ಮೇಡಮ್. ಏನಾಗ್ತಾ ಇದೆ ಅಂದ್ರೆ ನಮ್ಮಲ್ಲಿ ತಗೊಂಡಂತ ಮೊಟ್ಟೆನ ಇಡೀ ಮನೇಲಿ ಎಲ್ಲರೂ ಸೇರಿ ಒಂದ್ ದಿವಸ ಪಲ್ಯ ಮಾಡ್ಕೊಂಡು ತಿನ್ನೋದಲ್ಲ. ಸೂಪರ್. ಯಾಕಂದ್ರೆ ಎಲ್ಲರಿಗಿಂತ ಇಂಪಾರ್ಟೆಂಟ್ ಆಗಿ ನಮ್ಗೆ ಗರ್ಭಿಣಿ ಮತ್ತೆ ಬಾಣಂತಿಯರು ಚೆನ್ನಾಗ್ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಅದ್ರಿಂದ ನಾವು ಇದನ್ನ ಸೃಷ್ಟಿ ಯೋಜನೆಯನ್ನ ಜಾರಿಗೆ ತಂದು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಮೇಡಮ್. ಮತ್ತೆ ಇವಾಗ ನೀವು ಪೌಷ್ಟಿಕತೆ ಬಗ್ಗೆ ಇಷ್ಟೆಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದೀರಲ್ಲ, ಸಾರಿ, ಈ ಅಪೌಷ್ಟಿಕತೆಯನ್ನ ತಡೆಯೋದಕ್ಕೋಸ್ಕರ ಪರ್ಟಿಕ್ಯುಲರ್ ಆಗಿ ಏನಾದ್ರು ನೀವು ಆಕ್ಷನ್ಸ್ ತಗೊಂತೀರಾ? ಎಸ್ ಮೇಡಮ್. ಏನಂದ್ರೆ ಈಗ ಅಪೌಷ್ಟಿಕ ಮಕ್ಕಳನ್ನ ನಾವು ಪೋಷಣ್ ಟ್ರ್ಯಾಕರ್ ಅಂತ ಬಂದಿದೆ ಮೇಡಮ್. ಈಗ ಪೋಷಣ್ ಅಭಿಯಾನ ಯೋಜನೆಯಲ್ಲಿ ಪೋಷಣ್ ಟ್ರ್ಯಾಕರ್ ಅಂತ ಇದೆ. ಅದರಲ್ಲಿ ನಾವು ಎಲ್ಲಾ ಮಕ್ಕಳ ತೂಕ ಮತ್ತೆ ಎತ್ತರವನ್ನ ಅದರಲ್ಲಿ ಹಾಕ್ತಿವಿ. ಅದರಲ್ಲಿ ಅದು ಪೌಷ್ಟಿಕ ಮಟ್ಟವನ್ನು ತೋರಿಸುತ್ತೆ. ಅದು ಸ್ಯಾಮ ಮ್ಯಾಮ ಅಪೌಷ್ಟಿಕತೆಯಿಂದ ಇದೆಯಾ, ಚೆನ್ನಾಗಿದ್ಯಾ ಮಗು ಅಂತ. ಅಪೌಷ್ಟಿಕತೆಯಿಂದ ಬಳತಾ ಇರೋ ಮಗು ಏನಾದ್ರು ನಮ್ಮಲ್ಲಿ ಬಂದ್ರೆ ಆ ಮಗುಗೆ ನಾವು ವಾರದಲ್ಲಿ 3 ಮೊಟ್ಟೆ 3 ದಿವಸ ಹಾಲನ್ನ ಎಕ್ಸ್ಟ್ರಾ ಕೊಡ್ತೀವಿ ಮೇಡಮ್. ಆ ಎಕ್ಸ್ಟ್ರಾ ಕೊಡೋದ್ರಿಂದ ಆ ಮಗುವಿನ ಅಪೌಷ್ಟಿಕತೆನ ಕಡಿಮೆ ಮಾಡಿ ಪೌಷ್ಟಿಕ ಮಟ್ಟವನ್ನು ಹೆಚ್ಚಿಸೋಂಥದ್ದೊಂದು. ಎರಡನೇದಾಗಿ ಅವರಿಗೆ ಆರೋಗ್ಯದ ಬಗ್ಗೆ ಶಿಕ್ಷಣ ಕೊಡ್ತೀವಿ. ಮೂರನೇದಾಗಿ ಆ ಮಕ್ಕಳನ್ನ NRC ಅಂತ ಇದೆ ಮೇಡಮ್, ಇದು ಪೌಷ್ಟಿಕತೆ ಪುನರ್ವಸತಿ ಕೇಂದ್ರ ಅಂತ ನಮ್ಮ ಜಿಲ್ಲಾ ಮಟ್ಟದಲ್ಲಿ. ಅಲ್ಲಿಗೆ ನಾವು ಅದನ್ನ ರೆಫರ್ ಮಾಡ್ತೀವಿ. ವೈದ್ಯರು ಅದನ್ನ ಮಗುನೆಲ್ಲ ನೋಡಿ ಚೆಕ್ ಮಾಡಿ ಅದ್ರಲ್ಲಿ ಏನಾದ್ರು ಆರೋಗ್ಯದಲ್ಲಿ ತೊಂದರೆ ಇದ್ರೆ ಟ್ರೀಟ್ಮೆಂಟ್ ಕೊಡ್ತಾರೆ. ನಮ್ಮಲ್ಲಿ ಪೌಷ್ಟಿಕತೆ ಮಟ್ಟ ಏನಾದ್ರು ಪೌಷ್ಟಿಕತೆಯಿಂದ ಅದು ಇದು ಅಪೌಷ್ಟಿಕತೆಗೆ ಬಂದಿದೆ ಅಂತಂದ್ರೆ ಅಲ್ಲೇ 14 ದಿನ ಮಗುವನ್ನ ಇಟ್ಕೊಂಡು ತಾಯಿನ ಇಟ್ಕೊಂಡು ಹೇಗೆ ಪೌಷ್ಟಿಕಾಂಶ ಇರೋಂತ ವಸ್ತುವನ್ನ ತಯಾರು ಮಾಡ್ಬೇಕು ಅಂತೇಳಿ ಅಲ್ಲಿ ತರಬೇತಿ ಕೊಟ್ಟು ಮತ್ತೆ ಅದನ್ನ ಅಲ್ಲಿ ಕೊಟ್ಟು ತಿನ್ನಿಸಿ ಮಗುವನ್ನ ತೂಕನ ಹೆಚ್ಚಿಸಿ ಅಲ್ಲಿ ತೋರಿಸಿ ಕಳಿಸ್ತಾರೆ. ಅಲ್ಲಿ ಇನ್ನೊಂದ್ ಏನಂತಂದ್ರೆ ಅಲ್ಲಿ ಬರುವಂತ ತಾಯಂದ್ರಿಗೆ ನಮ್ಮ ನರೇಗಾ ಯೋಜನೆಯಲ್ಲಿ ಕೂಲಿ ಏನಿದೆ ಅಲ್ಲ ಮೇಡಮ್, ಅಷ್ಟು ದಿನದ ಕೂಲಿನ ಅವ್ರಿಗೆ ಜಮಾ ಮಾಡ್ತಾರೆ. ಇದು ಕೂಡ ಇದೆಯಾ? ಇದು ಇದೆ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಅಪೌಷ್ಟಿಕ ಮಕ್ಳಿರಂತ ಪೇರೆಂಟ್ಸ್ ಏನಿದ್ದಾರೆ ಅವರು NRC ಹೋಗ್ಲಿಕ್ಕೆ ತುಂಬಾ ರಿಜೆಕ್ಟ್ ಮಾಡ್ತಾರೆ. ದಯವಿಟ್ಟು ಅದನ್ನ ಮಾಡಬಾರ್ದು. ನಿಮಗೋಸ್ಕರ ನಾವು ಈ ಯೋಜನೆಯನ್ನ ಸರ್ಕಾರ ತಗೊಂಡಿದ್ರಿಂದ ನೀವು ಅದನ್ನ ಮಾಡ್ಕೊಳ್ಳಿದ್ದಾದ್ರೆ ನಿಮ್ ಮಗು ಪೌಷ್ಟಿಕತೆ ಮಟ್ಟ ಜಾಸ್ತಿ ಆಗಿ ಚೆನ್ನಾಗಿ ಗುಂಡಕ್ಕಿದ್ರೆ ತುಂಬಾ ಖುಷಿ ಆಗೋದು ನಿಮ್ಗೆ. ಹಾಗಾಗಿ ಪೋಷಕರು ದಯಮಾಡಿ NRC ಗೆ ಮಕ್ಕಳನ್ನ ಕಳ್ಸಿಕೊಡ್ಬೇಕು ಅನ್ನೋದು ನಮ್ಮ ಮನವಿ ಮೇಡಮ್. ನೋಡಿ ಎಷ್ಟೊಂದು ಯೋಜನೆಗಳು, ನಾನು ಅದಕ್ಕೆ ಮೇಡಮ್ ಹೇಳಿದ್ದು ಎಷ್ಟೊಂದು ಯೋಜನೆಗಳಿದೆ, ಬಟ್ ಅವು ತಲುಪಿಸ್ಬೇಕು ಅಂತ ನೀವು ಪ್ರಯತ್ನ ಮಾಡ್ತಾ ಇದ್ರು, ಜನರು ಅದನ್ನ ಯುಟಿಲೈಸ್ ಮಾಡ್ಕೊಂತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಅಲ್ಲಿರೋ ತಾಯಿಗೂ ಸಹ ದಿನದ ಒಂದು ಲೆಕ್ಕದಲ್ಲಿ ಕೂಲಿ ಕೊಟ್ಟು ನಿಮ್ ಇನ್ಕಮ್ ಏನಿದೆ ಅದನ್ನು ಕೊಟ್ಟು ನಿಮ್ ಮಗು ಊಟ ಕೊಟ್ಟು ನಿಮ್ ಮಗುಗೂ ಚೆನ್ನಾಗಿ ಹೆಲ್ದಿಯಾಗಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಯೋಜನೆಯನ್ನ ಎಲ್ಲರೂ ಸಹ
ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ, ಬಳಸ್ಕೊಳ್ಳಿ ಈ ಯೋಜನೆಯನ್ನ. ಸರ್ಕಾರ ಕೊಟ್ಟಿರುವಂತ ಯೋಜನೆಗಳನ್ನ ಅವರು ತಲುಪಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಇದನ್ನ ಯೂಸ್ ಮಾಡ್ಕೊಂಡ್ರೆ ಬಹುಶಃ ಎಲ್ಲರಿಗೂ ಸಹ ಆರೋಗ್ಯದಿಂದ ಇರೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಮತ್ತೆ ಮೇಡಮ್, ಈಗ ತುಂಬಾ ಬಾಲ್ಯ ವಿವಾಹಗಳು ಆದಾಗ ಗೊತ್ತಾಗೋದೆಲ್ಲ ನಿಮ್ಗೆ ಫಸ್ಟ್ ಅನ್ಸುತ್ತೆ ಅಲ್ವಾ? ಸೊ ಹಾಗಾಗಿ ಈ ಬಾಲ್ಯ ವಿವಾಹ ಬಗ್ಗೆ ಅಟ್ ಪ್ರೆಸೆಂಟ್ ಹೇಗಿದೆ ಮೇಡಮ್? ಅಂದ್ರೆ ಸ್ವಲ್ಪ ಈಗ ಆಧುನಿಕ ಯುಗ ಆಗಿರೋದ್ರಿಂದ ನಾವು ಒಂದಷ್ಟು ವರ್ಷಗಳ ಹಿಂದೆ ಹೋದಾಗ ಜಾಸ್ತಿ ಇತ್ತು ಆಕ್ಚುಲಿ ಹೇಳ್ಬೇಕಂದ್ರೆ. ಈಗ ಒಂದಷ್ಟು ಕಡಿಮೆ ಆಗಿದೆ ಅನ್ಸ್ಬೋದು. ಬಹುಶಃ ಎಲ್ಲ ನಿಮ್ಮ ಡಿಪಾರ್ಟ್ಮೆಂಟ್ ಏನೋ ಪ್ರಭಾವ ಇರ್ಬೋದು, ಸ್ವಲ್ಪ ಸರ್ಕಾರದ ಕ್ರಮಗಳು ಇರ್ಬೋದು, ಒಂದಷ್ಟು ಎಜುಕೇಶನ್ ಇಂದ ಇರ್ಬೋದು, ಶಿಕ್ಷಣದಿಂದ ಒಂದಷ್ಟು ಪರ್ಸೆಂಟೇಜ್ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಬಟ್ ಅಟ್ ಪ್ರೆಸೆಂಟ್ ನಡೀತಾ ಇದೆಯಾ ಅಂತ? ಹೌದು ಮೇಡಮ್, ನಡೀತಾ ಇದೆ. ಬಟ್ ಅದ್ರ ಬಗ್ಗೆ ತುಂಬಾ ಜಾಗೃತಿ ಕಾರ್ಯಕ್ರಮಗಳನ್ನ ಇಲಾಖೆಯಿಂದ ಹಮ್ಮಿಕೊಳ್ತಾ ಇದೀವಿ, ಮಾಡ್ತಾ ಇದೀವಿ. ಆದ್ರೆ ಬಾಲ್ಯ ವಿವಾಹ ಯಾಕೆ ಮಾಡ್ತಾರೆ ಅನ್ನೋದಕ್ಕಿಂತನೂ ಮಾಡಿದ್ರೆ ಏನ್ ಶಿಕ್ಷೆ ಇದೆ ಅನ್ನೋಂಥದ್ದು ಜನಕ್ಕೆ ಇನ್ನೂ ಗೊತ್ತಿಲ್ಲ. ಅದ್ರ ಬಗ್ಗೆ ಅರಿವಾದ್ರೆ ಯಾರು ಬಾಲ್ಯ ವಿವಾಹ ಮಾಡೋದಕ್ಕೆ ಪ್ರಯತ್ನ ಮಾಡಲ್ಲ ಅಂತ ನಾನು ಅನ್ಕೊಳ್ತೀನಿ. ಏನಂತಂದ್ರೆ ಬಾಲ್ಯ ವಿವಾಹ ಅಂದ್ರೆ 18 ವರ್ಷ ಹೆಣ್ಮಗಳಿಗೆ ಕಂಪ್ಲೀಟ್ ಆಗಕ್ ಮುಂಚೆ ಮದ್ವೆ ಮಾಡಬಾರ್ದು. 21 ವರ್ಷ ಗಂಡ್ ಮಗುಗೆ ವಯಸ್ಸು ಕಂಪ್ಲೀಟ್ ಆಗಕ್ ಮುಂಚೆ ಮದ್ವೆ ಮಾಡಬಾರ್ದು. ಈಗ ಏನಾದ್ರು ಮಾಡ್ಬಿಟ್ರೆ ಶಿಕ್ಷೆ ಏನಿದೆ ಅಂತಂದ್ರೆ, ಹುಡುಗಿನ ನಾವು ನಮ್ಮ ಇದಿದೆ ಮೇಡಮ್, ಹೆಣ್ಣು ಮಕ್ಕಳ ಗೃಹ ಇದೆ, ಅಲ್ಲಿಗೆ ಕರ್ಕೊಂಡ್ ಬಂದ್ಬಿಡ್ತೀವಿ. ಯಾರ ಮೇಲೆ ಕೇಸ್ ಹಾಕ್ತಿವಿ ಅಂದ್ರೆ ಹುಡುಗನ್ ಮೇಲೆ ಕೇಸ್ ಬೀಳುತ್ತೆ, ಅಪ್ಪ ಅಮ್ಮನ ಮೇಲೆ ಕೇಸ್ ಬೀಳುತ್ತೆ, ಚೌಟ್ರಿ ಮಾಡಿದ್ರೆ ಚೌಟ್ರಿ ಓನರ್ ಮೇಲೆ ಕೇಸ್ ಬೀಳುತ್ತೆ, ಪುರೋಹಿತರ ಮೇಲೆ ಕೇಸ್ ಬೀಳುತ್ತೆ, ಇನ್ವಿಟೇಷನ್ ಪ್ರಿಂಟ್ ಮಾಡ್ತಾರಲ್ಲ ಮೇಡಮ್, ಅವರ ಮೇಲೆ ಕೂಡ ನಾವು ಕೇಸ್ ಅಂದ್ರೆ ಇವೆಲ್ಲರೂ ಸಹ ಹುಡುಗಿಗೆ ಮದ್ವೆ ಮಾಡಕ್ ಮುಂಚೆ ಏಜ್ನ ಬರ್ತ್ ಸರ್ಟಿಫಿಕೇಟ್ ಅನ್ನ ಮಾಡಿರ್ಬೇಕು. ಅದು ಆಧಾರ್ ಕಾರ್ಡ್ ಅನ್ನ ತಗೋಬಾರ್ದು, ಅವ್ರದ್ದು ಬರ್ತ್ ಸರ್ಟಿಫಿಕೇಟ್ ತಗೋಬೇಕು ಅಥವಾ ಮಾರ್ಕ್ಸ್ ಕಾರ್ಡ್ ತಗೋಬೇಕಾಗುತ್ತೆ. ಆಮೇಲೆ ಇದು ಜೊತೆಗೆ ಏನಂತಂದ್ರೆ 2 ವರ್ಷ ಜೈಲು ಶಿಕ್ಷೆ ಇರುತ್ತೆ, 1 ಲಕ್ಷ ರೂಪಾಯಿ ದಂಡ ಇರುತ್ತೆ. ಇದನ್ನ ಮಾಡದಿರ ನೀವು ವೆಯ್ಟ್ ಮಾಡಿದ್ರೆ ಅದು ಒಂದು. ಯಾಕೆ ಈ ಯೋಜನೆನ ತಗೊಂಬಂದ್ರು? 2006ರಲ್ಲಿ ಈ ಯೋಜನೆ ಬಂತು ಮೇಡಮ್, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ. ಯಾಕೆ ಬಂತು ಅಂದ್ರೆ ಆ ಹೆಣ್ಮಕ್ಳಿಗೆ ಸಂಸಾರದ ಹೊರೆನ ಹೊರೋಷ್ಟು ಶಕ್ತಿ ಇರೋದಿಲ್ಲ. ಎರಡನೇದು ಆ ಮಗು ದೈಹಿಕವಾಗಿ ರೆಡಿ ಇರೋದಿಲ್ಲ. ಹಂಗ್ ಮಾಡೋದ್ರಿಂದ ಏನಾಗ್ತಾ ಇದೆ, ಬಾಲ್ಯ ವಿವಾಹ ಆಗೋದ್ರಿಂದ ನಂತರದಲ್ಲಿ ಆ ಮಗುಗೆ ಹುಟ್ಟಂತ ಮಗು ಮತ್ತೆ ಅಪೌಷ್ಟಿಕ ಮಗು, ಇವರೇ ಒಂದು ಅಪೌಷ್ಟಿಕತೆಯಿಂದ ಇರ್ತಾರೆ. ನಂತರ ಒಂದು ಅಪೌಷ್ಟಿಕ ಮಗು ಅಂಗವಿಕಲ ಮಕ್ಳಾಗ್ತವೆ. ಆ ಮಕ್ಕಳನ್ನ ಸಾಕುವಂತದ್ದು ಎಷ್ಟು ಕಷ್ಟ. ಹಂಗಾಗಿ ಆ ಹೆಣ್ಮಕ್ಳಿಗೆ ಯಾವ್ದೇ ಕಾರಣಕ್ಕೂ ಆತರ ಪಟ್ಟು ಮದ್ವೆ ಮಾಡ್ದೀರಾ, ನೀವು ಶಿಕ್ಷಣ ಕೊಟ್ಟಿದ್ದೆ ಆದ್ರೆ, ಹೆಣ್ಮಕ್ಳಿಗೆ ಶಿಕ್ಷಣ ಕೊಟ್ಟಿದ್ದೆ ಆದ್ರೆ ಇಡೀ ಕುಟುಂಬವನ್ನ ನಿಭಾಯಿಸುವಂತ ಶಕ್ತಿ ಹೆಣ್ಮಕ್ಳಿಗೆ ಇದೆ. ದಯವಿಟ್ಟು ಯಾರು ಕೂಡ ಬಾಲ್ಯ ವಿವಾಹ ಮಾಡಬಾರ್ದು ಅಂತ ಹೇಳಿ ಮನವಿ ಮಾಡ್ತಿದ್ದೀನಿ ನೋಡಿ ಚಾನೆಲ್ ಮೂಲಕ. ಎಸ್ ಮೇಡಮ್, ಖಂಡಿತ. ನೋಡಿ ಮೇಡಮ್ ಅವ್ರು ಎಷ್ಟು ಕ್ಲೆವರ್ ಇದ್ದಾರೆ, ಅವ್ರು ಎಷ್ಟು ದಿಟ್ಟವಾಗಿ ಕೆಲಸ ನಿರ್ವಹಿಸಿದ್ದಾರೆ ಇಷ್ಟು ದಿನ, ಈಗಲೂ ಸಹ ನಿರ್ವಹಿಸ್ತಾ ಇದ್ದಾರೆ ಅನ್ನೋದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಏನು ಅಂತಂದ್ರೆ, ಅವ್ರು ನೋಡಿ ಯಾವುದೇ ಒಂದು ಯೋಜನೆ ನಾನು ಕೇಳಬೇಕಾದ್ರೆ ಇಸ್ವಿ ಸಮೇತ ಹೇಳ್ತಾ ಇದ್ದಾರೆ. ಮತ್ತೆ ಪರ್ಟಿಕ್ಯುಲರ್ ಆಗಿ ಆ ಸ್ಕೀಮಲ್ಲಿ ಏನೇನೆಲ್ಲ ಅನುಕೂಲಗಳಿದೆ ಅನ್ನೋ ತರ. ಈಗ ಒಂದು IAS ಎಕ್ಸಾಮ್ ಅಲ್ಲೋ KS ಎಕ್ಸಾಮ್ ಅಲ್ಲೋ ಪ್ರಶ್ನೆ ಕೇಳಿದ್ರೆ ಹೆಂಗೆ ಪಾಯಿಂಟ್ ಎಕ್ಸಾಮ್ ಆನ್ಸರ್ ಬರೆದ್ರೆ ಎಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಮಾರ್ಕ್ಸ್ ಬರುತ್ತೆ. ಬಟ್ ಯಾವುದೋ ಒಂದು ಇಂಟರ್ವ್ಯೂ ಅಲ್ಲಿ ನಾವು ಕ್ವಶನ್ಸ್ ಕೇಳಿದಾಗ ಎಷ್ಟು ಪರ್ಫೆಕ್ಟ್ ಆಗಿ ಆನ್ಸರ್ ಬರುತ್ತೆ, ಅವ್ರ ಬಾಯಿಂದ ಅಷ್ಟು ಪರ್ಫೆಕ್ಟ್ ಆಗಿ ಆನ್ಸರ್ ಬರ್ತಾ ಇದೆ. ದಟ್ ಈಸ್ ಅವರ್ ಮೇಡಮ್ ಅವರ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅದಕ್ಕೆ ಇವತ್ತು ಅವರು ಉತ್ತಮ ಒಂದು ಸೂಪರ್ವೈಸರ್ ಅಂತ ಆಗಿ ಅನಿಸ್ಕೊಳಕ್ ಸಾಧ್ಯ. ಯಾಕೆಂದ್ರೆ ಈಗ ಎಲ್ಲರೂ ಒಳ್ಳೆಯವರೇ ಮೇಡಮ್, ಯಾರನ್ನೂ ನಾವು ಕಡಿಮೆ ಆಗಿ ಇದು ಮಾಡ್ತಾ ಇಲ್ಲ ಇಲ್ಲಿ. ಯಾಕೆಂದ್ರೆ ಈಗ ಸ್ಕೂಲಲ್ಲಿ ಒಂದು ಕ್ಲಾಸ್ ತಗೊಂಡಾಗ ಅಷ್ಟು ಜನಕ್ಕೆ ಒಬ್ಬರೇ ಟೀಚರ್ ಪಾಠ ಮಾಡಿರ್ತಾರೆ, ಆದ್ರೆ ಯಾವ್ದೋ ಒಂದು ಮಗು ಮಾತ್ರ ಫಸ್ಟ್ ರ್ಯಾಂಕ್ ಬರಕ್ ಸಾಧ್ಯ. ಅಂದ್ರೆ ಬೇರೆ ಮಕ್ಕಳು ಓದಲ್ಲ ಅಂತ ಅಲ್ಲ, ಇಲ್ಲೂ ಅಷ್ಟೇ ಬೇರೆಯವರು ಕೆಲಸ ಮಾಡಲ್ಲ ಅಂತಲ್ಲ, ಬಟ್ ಯಾರಾದ್ರೂ ಒಬ್ಬರೇ ಆಗುತ್ತಾನೆ ವಿನ್ನರ್ ಸಾಧ್ಯ. ಈಗ ರನ್ನಿಂಗ್ ರೇಸ್ ಅಲ್ಲಿ ಎಷ್ಟೇ ಜನ ಓಡಿದ್ರು ಬಟ್ ವಿನ್ನರ್ ಆಗೋದು ಒಬ್ರನೇ. ಹಾಗೆ ಇವತ್ತು ವಿನ್ನರ್ ಅಂದ್ರೆ ಈ ಒಂದು ಸ್ಥಾನದಲ್ಲಿ ಕೂತ್ಕೊಳ್ಳಕ್ಕೆ ಒಂದು ಕಾರಣ ಅಂತಂದ್ರೆ ಅವ್ರ ಉತ್ತಮವಾದಂತಹ ಸೇವೆ ಅಂತಾನೆ ಹೇಳ್ಬೋದು. ಅದಕ್ಕೆ ಕಾರಣಕರ್ತರು ನಮ್ಮ ಇಲಾಖೆ ಅಧಿಕಾರಿಗಳು ಬಯಸ್ತೀನಿ. ಹೌದು ಮೇಡಮ್. ಈಗ ಯಾರಿಗೆ ಒಬ್ಬರಿಗೆ ಒಂದು ಅವಕಾಶ ಕೊಟ್ಟಾಗ ಮಾತ್ರ ನಾವೇನು ಅಂತ ಪ್ರೂವ್ ಮಾಡ್ತೀವಿ. ಹೌದು, ನಿಜ ಮೇಡಮ್, ನಿಜ. ನಮ್ಮಲ್ಲಿ ನನ್ನ ಇಲಾಖೆ, ಫಸ್ಟ್ ಆಫ್ ಆಲ್ ನನ್ನ ಇಲಾಖೆಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಖಂಡಿತ ಮೇಡಮ್, ನನಗೆ ಇಷ್ಟವಾದಂತ ಇಲಾಖೆ ಮೇಡಮ್ ಇದು. ಇಷ್ಟವಾದಂತ ಇಲಾಖೆಯಲ್ಲಿ ನಾನು ಯಾವುದೇ ಕೆಲಸವನ್ನ ಕಷ್ಟಪಟ್ಟು ಯಾವತ್ತೂ ಮಾಡೋದಿಲ್ಲ, ತುಂಬಾ ಇಷ್ಟಪಟ್ಟು ಮಾಡ್ತೀನಿ. ಖಂಡಿತ. ತುಂಬಾ ಅವಕಾಶಗಳನ್ನ ಮೇಲಾಧಿಕಾರಿಗಳು ನಮಗೆ ಕೊಟ್ಟಿದ್ದಾರೆ, ಬೆನ್ ತಟ್ಟಿದ್ದಾರೆ, ಪ್ರೋತ್ಸಾಹ ಮಾಡಿದ್ದಾರೆ. ನೀವು ನಿಮ್ ಕೈಲಿ ಆಗುತ್ತೆ ಮಾಡಮ್ಮ ಅಂತ ಹೇಳಿ. ಹೌದು ಮೇಡಮ್, ಆತರ ಇರಬೇಕು. ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟೇ ಇದೆ. ಖಂಡಿತ. ಇಲಾಖೆಗೆ ಬಂದಾಗಿಂದ ಇದುವರೆಗೂ ನಾನು ಏನಾದ್ರೂ ಒಂದಷ್ಟು ಸಾಧನೆ ಮಾಡಿದೀನಿ ಅಥವಾ ಒಂದಷ್ಟು ಅಚೀವ್ಮೆಂಟ್ ನನ್ನ ಕಣ್ ಮುಂದೆ ನಾನು ಮಾಡಿದೀನಿ ಅನ್ನೋದಾದ್ರೆ ಅದಕ್ಕೆ ಕಾರಣಕರ್ತರು ನಮ್ಮ ಇಲಾಖೆ ಮೇಲೆ. ಹೌದು ಮೇಡಮ್, ಯಾಕೆಂದ್ರೆ ನಿಮ್ಮ ಇಲಾಖೆಯಲ್ಲಿ ಅಂತ ಅಲ್ಲ ಮೇಡಮ್, ಎಲ್ಲೇ ನಾವೇನ ಕೆಲಸ ಮಾಡೋದ್ರುನು
ನಮ್ಮ ಒಂದು ಉತ್ಸಾಹ, ನಮ್ಮ ಕೆಲಸದಲ್ಲಿರುವಂತಹ ನಿಪುಣತೆ, ಆ ಒಂದು ಪರ್ಫೆಕ್ಟ್ನೆಸ್ ನೋಡಿದಾಗ ಅವ್ರಿಗೂ ಅನ್ಸುತ್ತೆ ಮೇಡಮ್ ಶಿ ಇಸ್ ಗುಡ್ ಅನ್ನೋದು ಅನಿಸಿದಾಗ ಅವ್ರು ಎಲ್ಲೋ ಒಂದ್ ಕಡೆ ಪ್ರೋತ್ಸಾಹ ಕೊಟ್ಟೇ ಕೊಡ್ತಾರೆ. ಈಗ ನಾವ್ ಯಾವ್ದೋ ಒಂದು ಮಗು ನೋಡ್ತೇವೆ, ಅದು ಆಕ್ಟಿವ್ ಆಗಿದೆ ಅಂತ ಅದಕ್ಕಿಂಚು ನಾವು ಪ್ರೋತ್ಸಾಹ ಕೊಡಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಅದೇ ಕೆಲಸ ನೀವು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಿಮ್ಮ ಕೆಪಾಸಿಟಿ ನೋಡಿ ಅವ್ರು ನಿಮ್ಗೆ ಅವಕಾಶಗಳನ್ನ, ಪ್ರೋತ್ಸಾಹವನ್ನ ಕೊಟ್ಟಿದ್ದಾರೆ. ಮೈನ್ ಆಗಿ ನಿಮ್ಮ ಕೆಪಾಸಿಟಿ ಏನಿದೆ ಅದನ್ನ, ನಿಮ್ಮ ಒಂದು ದಿಟ್ಟತನ ಆಗಿರ್ಬೋದು. ಈಗ ನೋಡಿ ಎಲ್ಲಾ ಅವಕಾಶಗಳು ಬರುತ್ತೆ. ಈಗ ಸ್ಪೋರ್ಟ್ಸ್ ಮಾಡ್ತಾರೆ, ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಅಲ್ಲೂ ಸ್ಪೋರ್ಟ್ಸ್ ಮಾಡ್ತಾರೆ, ಬಟ್ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ, ಎಷ್ಟು ಜನ ಹೋಗಿ ಸ್ಟೇಜ್ ಮೇಲೆ ಗುರುತಿಸ್ಕೊಳಕ್ ಸಾಧ್ಯ? ಬಟ್ ಆ ಒಂದು ನಿಟ್ಟಿನಲ್ಲಿ ನಿಮ್ಮನ್ನ ತಗೊಂಡಾಗ ನೀವು ಮೊದಲು ಇರ್ತೀರಾ, ಹಂಗಾಗಿ ಅವಕಾಶಗಳು ನಿಮ್ಗೆ ಬರುತ್ತೆ ಅಷ್ಟೇನೆ. ಕೆಲವೊಂದು ಸಲ ಜೀವನದಲ್ಲಿ ಅವಕಾಶಗಳು ನಮ್ಮನ್ನ ಹುಡ್ಕೊಂಡು ಬರಲ್ಲ ಮೇಡಮ್. ಒಂದೊಂದ್ಸಲ ನಾವು ಸಹ ಹುಡ್ಕೊಂಡು ಹೋಗ್ಬೇಕಾಗತ್ತೆ. ನಾವು ಒಂದಷ್ಟು ದಿನ ಹುಡ್ಕೊಂಡು ಹೋದಾಗ, ನಾವು ಸಕ್ಸಸ್ ಆದಾಗ ಮತ್ತಷ್ಟು ಅವಕಾಶಗಳು ನಮಗ್ ಬರಬಹುದು. ಯಾಕಂದ್ರೆ ನಮ್ಮ ಹೊಟ್ಟೆ ತುಂಬಬೇಕಾದ್ರೆ ನಾವೇ ಊಟ ಮಾಡ್ಬೇಕು ಮೇಡಮ್. ಯಾರೋ ಊಟ ಮಾಡಿದ್ರೆ, ಯಾರೋ ತಗೊಬಂದು ಮುಂದೆ ಇಟ್ರೆ ಅದು ಹೊಟ್ಟೆ ತುಂಬಲ್ಲ. ಅದನ್ನ ತಗೊಂಡು ನಾವೇ ತಿಂದಾಗೆ ನಮ್ಮ ಹೊಟ್ಟೆ ತುಂಬಕ್ಕಾಗೋದು. ಜಸ್ಟ್ ಇಟ್ಸ್ ಒಂದು ಎಕ್ಸಾಂಪಲ್ ಅಷ್ಟೇನೆ. ಆದ್ರೆ ನೀವು ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಿದಾಗ ನನಗೂ ಸಹ ತುಂಬಾ ಕೃತಜ್ಞತೆ ಇದೆ ಮೇಡಮ್. ಯಾಕಂದ್ರೆ ಮನೆ ಸರ್ ತುಂಬಾ ಚೆನ್ನಾಗಿ ನಂಗೆ ರೆಸ್ಪಾಂಡ್ ಮಾಡಿದ್ರು, ಬೇಗ ರೆಸ್ಪಾಂಡ್ ಮಾಡಿದ್ರು. ನಂಗೆ ತುಂಬಾ ಖುಷಿ ಆಯ್ತು. ನಾನು ಹಾರ್ಟ್ಫುಲಿ ಐ ಆಮ್ ಗ್ರಾಟಿಟ್ಯೂಡ್ ಟು ಸರ್ ಮೇಡಮ್, ಉಸ್ಮಾನ್ ಸರ್ ಅವ್ರಿಗೆ. ಸೊ ಅಂಡ್ ನೆಕ್ಸ್ಟ್ ಮೇಡಮ್, ಈ ರೋಗ ನಿರೋಧಕ ಚುಚ್ಚುಮದ್ದುಗಳನ್ನ ಕೊಡ್ತಾರಲ್ವಾ, ಈ ಅಂಗನವಾಡಿಯಲ್ಲೆಲ್ಲ ಕೊಡ್ತಾರೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರ ಹೇಳ್ಬೋದಾ? ಈಗ ಏನಂದ್ರೆ, ಈಗ ನಮ್ಮ ಇಲಾಖೆ ಮತ್ತೆ ಆರೋಗ್ಯ ಇಲಾಖೆ ಜೊತೆ ಕೋರ್ಡಿನೇಷನ್ ಮಾಡ್ಕೊಂತೀವಿ ಮೇಡಮ್. ನಮ್ಮಲ್ಲಿ ರೋಗ ನಿರೋಧಕ ಚುಚ್ಚುಮದ್ದುಗಳನ್ನ ಕೊಡ್ಬೇಕಾದ್ರೆ ಆ ಮಕ್ಕಳೆಲ್ಲ ನಮ್ಮಲ್ಲಿ, ಫಲಾನುಭವಿಗಳೆಲ್ಲ ನಮ್ಮಲ್ಲಿ ಇರ್ತಾರೆ. ಆರೋಗ್ಯ ಇಲಾಖೆಯವರು ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ಬಂದು ಯಾರ್ಯಾರು ಎಲಿಜಿಬಲ್ ಇರ್ತಾರೆ, ಯಾವ ಇಂಜೆಕ್ಷನ್ ಯಾವ ಮಗು ಕೊಡ್ಬೇಕು ಅನ್ನೋದ್ರನ್ನೆಲ್ಲ ಅವ್ರು ನಮ್ ಜೊತೆ ಕೋರ್ಡಿನೇಟ್ ಮಾಡ್ಕೊಂಡು ಅವರ ಏನಿದೆ ಆ ಕೆಲಸವನ್ನ ಅವ್ರು ಮಾಡ್ತಿದ್ದಾರೆ. ಹಾಗಾಗಿ ನಾವು ಮಾಡ್ತಾ ಇರೋದು ಕೂಡ ತಾಯಿ ಮತ್ತು ಮಗುವಿನ ರಕ್ಷಣೆ, ಆರೈಕೆ. ಅವರು ಮಾಡ್ತಾ ಇರೋದು ಕೂಡ ತಾಯಿ ಮಗುವಿನ ರಕ್ಷಣೆ ಮತ್ತು ಆರೋಗ್ಯ ಕಾಪಾಡ್ತಿರೋದು. ಹಂಗಾಗಿ ಸಮನ್ವಯತೆಯಿಂದ ಈ ಕಾರ್ಯಕ್ರಮವನ್ನ ಮಾಡ್ತಿದೀವಿ ಮೇಡಮ್, ಮಾಡ್ತಿದೀವಿ. ಅಂದ್ರೆ ಇಲ್ಲಿ ಒಂದು ಡೌಟ್ ಏನಿದೆ ಮೇಡಮ್, ಅಂದ್ರೆ ಈಗ ಸರ್ಕಾರದಲ್ಲಿ ಈಗ ಒಂದು ಮಗು ಹುಟ್ಟಿದಾಗಿಂದ ಯಾವ ತಿಂಗಳಲ್ಲಿ, ಎಷ್ಟು ವರ್ಷದಲ್ಲಿ ಏನೇನ್ ಡೋಸೇಜ್ ಇಂಜೆಕ್ಷನ್ ಕೊಡ್ಬೇಕು ಅನ್ನೋದು ನಿಮ್ಮ ಒಂದು ಅಂಗನವಾಡಿ ಕಾರ್ಡ್ ಅಲ್ಲಿ ಇರುತ್ತೆ. ಐ ಥಿಂಕ್ ಇರುತ್ತಲ್ಲ, ಆರೋಗ್ಯ ಇಲಾಖೆ ಕಾರ್ಡ್ ಅಲ್ಲೂ ಇರುತ್ತೆ. ಸೊ ಇವಾಗ ನಾರ್ಮಲ್ ಆಗಿ ಎಲ್ಲಾ ಮಕ್ಕಳಿಗೂ ಅದ್ರಲ್ಲಿರುವಂತ ವ್ಯಾಕ್ಸಿನೇಷನ್ ಕೊಡಿಸಿದ್ರೆ ಆ ಮಗುಗೆ ಆರೋಗ್ಯಕ್ಕೆ ಓಕೆ ಆಗುತ್ತಾ ಮೇಡಮ್? ಹೌದು ಹೌದು. ಯಾಕೆಂದ್ರೆ ಈಗ ಪ್ರೈವೇಟ್ ಅಲ್ಲೆಲ್ಲ ಎಕ್ಸ್ಟ್ರಾ ಡೋಸೇಜ್ಗಳಂತೆ, ಎಕ್ಸ್ಟ್ರಾ ವ್ಯಾಕ್ಸಿನ್ ಅಂತೆ ಎಲ್ಲ ಹಾಕಿಸ್ತಾರೆ. ಅದ್ರ ವಿಚಾರವಾಗಿ ಹೇಳ್ಬೇಕು ಅಂದ್ರೆ, ನಮ್ಮ ಸರ್ಕಾರದಲ್ಲಿ ಸಪ್ಲೈ ಆಗ್ತಿರೋಂತ ಮೆಡಿಸಿನ್ಸ್ ಏನಿದೆ ತುಂಬಾ ಕ್ವಾಲಿಫೈ ಮೆಡಿಸಿನ್ಸ್ ಮೇಡಮ್. ತುಂಬಾ ಅದ್ರಲ್ಲಿ ಅದು ಏನಾಗ್ತದೆ ಅಂತಂದ್ರೆ, ನಮ್ ಜನಕ್ಕೆ ಈಗ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ನಮ್ ಸರ್ಕಾರಿ ಆಸ್ಪತ್ರೆಯಲ್ಲಿ ತಗೊಂಡ್ ಬಂದ್ರೆ ಅದಕ್ಕೆ ದುಡ್ಡು ಕೊಟ್ಟಿರಲ್ಲ, ಅದ್ ತಗೊಂಡೋಗಿ ಎಲ್ಲೋ ಒಂದ್ ಕಡೆ ಬಿಸಾಡ್ತಾರೆ. ಅದೇ ಪ್ಯಾರಾಸಿಟಮಾಲ್ ಮಾತ್ರೆನ ಯಾವ್ದಾದ್ರು ಪ್ರೈವೇಟ್ ನರ್ಸಿಂಗ್ ಹೋಮ್ ಅವ್ರು ಬರ್ದ್ ಕೊಟ್ಟು ಅವ್ರೊಂದು 50 ರೂಪಾಯಿ 100 ರೂಪಾಯಿ ಕೊಟ್ಟು ತಗೊಂಡ್ ಬಂದ್ರೆ ಭದ್ರವಾಗಿ ಇಟ್ಕೊಂಡು ಅದನ್ನ ಯೂಸ್ ಮಾಡ್ತಾರೆ. ಜನಕ್ಕೆ ಗೊತ್ತಿಲ್ಲ ಸರ್ಕಾರದಿಂದ ಎಂತ ಒಳ್ಳೆ ಕ್ವಾಲಿಟಿ ಮೆಡಿಸಿನ್ ಬರ್ತಾ ಇದೆ ಅಂತಂದ್ರೆ, ತುಂಬಾ ಕ್ವಾಲಿಟಿ ಇದೆ. ದೇಹಕ್ಕೆ ಎಷ್ಟು ಬೇಕೋ ಅಷ್ಟೇ ಡೋಸೇಜ್ ಇರುತ್ತೆ, ಮತ್ತೆ ತುಂಬಾ ಚೆನ್ನಾಗಿರುತ್ತದೆ. ಇಲ್ಲಿ ಯಾವ್ದು ಕೂಡ ಮೆಡಿಸಿನ್ ಗೆ ದುಡ್ಡು ಕೊಟ್ಟು ಕೊಂಡಾಗ ಮಾತ್ರ ಚೆನ್ನಾಗಿರುತ್ತೆ ಅನ್ನೋದು ತಪ್ಪು ಕಲ್ಪನೆ ಮೇಡಮ್. ತಪ್ಪು ಕಲ್ಪನೆ. ಇಲ್ಲ ಮೇಡಮ್, ಇದು ನಾನು ಸಹ ಸಾಕಷ್ಟು ಮಹಿಳೆಯರಿಗೆ ಹೇಳಿದೀನಿ ಮೇಡಮ್. ನಾನು ಏನಂತ ಹೇಳಿದೀನಿ ಅಂದ್ರೆ, ಈಗ ಕೆಲವರು ಮಹಿಳೆಯರಿಗೆ ತುಂಬಾ ಒಂದು ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಇರುತ್ತೆ. ಏನ್ ಮಾಡ್ತಾರೆ, ನಮ್ ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಇದೆ, ನಾವು ಬೆಳೆಸ್ಕೊಂಡಿದೀವಿ, ನಮ್ಗೆ ಆ ತರ ಇಶ್ಯೂ ಇದೆ, ಹೆಲ್ತ್ ಇಶ್ಯೂ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಬ್ಲಡ್ ಕಮ್ಮಿ ಇದೆ ಅಂತ ಹೇಳಿರೋ ಎಷ್ಟೋ ಪೇಷಂಟ್ಗಳು, ಹೆಣ್ಮಕ್ಳಿಗೆ ನಾನೇ ಹೇಳಿದೀನಿ ಖುದ್ದು. ಈಗ ಕೆಲವೊಂದು ಡಾಕ್ಟರ್ಸ್ ಏನ್ ಹೇಳ್ತಾರೆ, ಇಂಜೆಕ್ಷನ್ ತಗೊಳ್ಳಿ, ಬ್ಲಡ್ ಇಂಜೆಕ್ಷನ್ ತಗೊಳ್ಳಿ, ಇಲ್ಲ ಬ್ಲಡ್ ಹಾಕಿಸ್ಕೊಳ್ಳಿ ಅಂತಾರೆ. ಬಟ್ ಸರ್ಟನ್ ಏಜ್ ಅಲ್ಲಿ, ಸರ್ಟನ್ ಸಿಚುಯೇಷನ್ ಅಲ್ಲಿ ಬ್ಲಡ್ ಅವಶ್ಯಕತೆ ಇರೋದಿಲ್ಲ, ಸರ್ಟನ್ ಸಿಚುಯೇಷನ್ ಅಲ್ಲಿ ಇಂಜೆಕ್ಷನ್ ಅವಶ್ಯಕತೆ ಇರೋದಿಲ್ಲ. ನೀವು ಅಟ್ಲೀಸ್ಟ್ ಒಳ್ಳೆ ಫುಡ್ ತಗೊಂಡು, ಸೊಪ್ಪು ತರಕಾರಿಗಳನ್ನ ತಗೊಂಡು, ನೀವೇನ್ ಗೈಡೆನ್ಸ್ ಕೊಡ್ತೀರಾ ಅಂಗನವಾಡಿಗಳಲ್ಲಿ, ಆ ಗೈಡೆನ್ಸ್ ಅನ್ನು ತಗೊಂಡು ನಿಮ್ಮಲ್ಲಿ ಒಂದು ಸ್ಮಾಲ್ ಪಿಲ್ ಸಿಗುತ್ತೆ, ಸ್ಮಾಲ್ ಟ್ಯಾಬ್ಲೆಟ್ ಸಿಗುತ್ತೆ, ಹಿಮೋಗ್ಲೋಬಿನ್ ಟ್ಯಾಬ್ಲೆಟ್. ಅದು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಅದೊಂದು ಟ್ಯಾಬ್ಲೆಟ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಹೇಳಿದೀನಿ ಎಷ್ಟೋ ಜನ ಮಹಿಳೆಯರಿಗೆ, ನಿಮ್ ನಿಯರ್ ಬೈ ಏನ್ ಅಂಗನವಾಡಿ ಇರುತ್ತೋ ಅಲ್ಲಿ ಹೋಗಿ ಕೇಳಿ, ಅವರು ಫ್ರೀ ಆಗಿ ಕೊಡ್ತಾರೆ ಮಾತ್ರೆಗಳನ್ನ. ಇಲ್ಲ ಒಂದ್ಸಲ ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಳ್ಳಿ, ಅಲ್ಲಿ ಫ್ರೀ ಆಗಿ ಕೊಡ್ತಾರೆ ಹಿಮೋಗ್ಲೋಬಿನ್ ಮಾತ್ರೆಗಳನ್ನ. ಅದನ್ನ ತಗೊಳ್ಳಿ ಸಾಕು, ಒಳ್ಳೆ ಬ್ಲಡ್ ಇಂಪ್ರೂವ್ಮೆಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಸಾಕಷ್ಟು ಜನರಿಗೆ ಹೇಳಿದೀನಿ. ನೋಡಿ, ಈ ವಿಚಾರ ಎಷ್ಟೋ ಜನಕ್ಕೆ ಇವಾಗ ಗೊತ್ತಿಲ್ಲ. ನಮ್ಮ ಒಂದು ಚಾನಲ್ ಮೂಲಕ ಆದ್ರೂ ತಿಳ್ಕೊಳ್ಳಿ ಮೇಡಮ್. ನಮ್ಮಲ್ಲಿ ಏನಂದ್ರೆ ಮೇಡಮ್, ಈಗ ಸುಮಾರು ಗರ್ಭಿಣಿಯರು ಇರ್ಬೋದು ಅಥವಾ ಹೆಣ್ಮಕ್ಳಲ್ಲಿ, ಜನರಲ್ ಆಗಿ ನಾವು ಹೆಣ್ಮಕ್ಳಲ್ಲಿ ನೋಡಿದಾಗ 69%, 68% ಹೆಣ್ಮಕ್ಳಿಗೆ ಇವತ್ತು
ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಇದೆ, ಹೌದು ಮೇಡಮ್, ರಕ್ತಹೀನತೆ ಇದೆ. ಖಂಡಿತ ಇದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಯಾಕೆ ರಕ್ತಹೀನತೆ ಬಂದಿದೆ ಅಂತ ಅವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ. ಅವ್ರ ಮನೇಲಿ ಹಾಲ್ ಕರೀತಾರೆ, ಅವ್ರ ಮನೇಲಿ ಇರುತ್ತೆ, ಕುಡಿಯಲ್ಲ. ಒಂದು ಒಳ್ಳೆ ಕಾಫಿ, ಅದ್ರಲ್ಲಿ ಬರೀ ನೀರ್ ಹಾಕಿ ಕಾಫಿ ಕುಡಿತಾರೆ. ಎರಡನೇದು ಏನಂದ್ರೆ ಪೌಷ್ಟಿಕಾಂಶ ಇರುವಂತ ತರಕಾರಿಗಳು ಬೆಳಿತಾರೆ, ಆಮೇಲೆ ಮಾರ್ತಾರೆ. ಆಮೇಲೆ ಎಲ್ಲಾ ತರಕಾರಿಗಳನ್ನ ಮೊದಲು ತೊಳೆದ್ಬಿಟ್ಟು ಆಮೇಲೆ ಹಚ್ಚ್ರಿ ಅಂತ ನಾವ್ ಹೇಳ್ಕೊಡ್ತೀವಿ. ಅವರೆಲ್ಲ ಹಚ್ಚಿಬಿಟ್ಟು ತೊಳಿತಾರೆ. ಎಲ್ಲಾ ವೇಸ್ಟ್ ಮಾಡ್ಕೊಂಡು ಇರೋಂತ ಪೌಷ್ಟಿಕಾಂಶನ ಲಾಸ್ ಮಾಡ್ಕೊಂಡು. ಇನ್ನೊಂದು ಹೇಳ್ಬೇಕು ಈ ವಿಚಾರದಲ್ಲಿ ಏನಂದ್ರೆ ಎಲ್ಲಾ ತರಕಾರಿಗಳಿಗೂ ಒಂದೊಂದು ಹೆಸರು ಮೇಡಮ್ ನಮ್ಮಲ್ಲಿ. ಏನಂದ್ರೆ ಮೂಢನಂಬಿಕೆ ಅಂತೀವಿ. ನುಗ್ಗೆಕಾಯಿ ತಿಂದ್ರೆ ಉಷ್ಣ ಆಗುತ್ತೆ, ಬದನೆಕಾಯಿ ತಿಂದ್ರೆ ಉಷ್ಣ ಆಗುತ್ತೆ, ಮೂಲಂಗಿ ತಿಂದ್ರೆ ಮುಳ್ಕುಟ್ಟಂತೆ. ಇನ್ನೇನ್ ತರಕಾರಿ ತಿಂದು ನೀವು ನ್ಯೂಟ್ರಿಷನ್ ಆಗಿ ಇದಿದೆ ಮೇಡಮ್, ಕೆಲವರಲ್ಲಿ ಸುಮಾರು ಇದೆ. ಎರಡನೇದು ಏನಪ್ಪಾ ಅಂತಂದ್ರೆ ಮಾಡಿರೋಂತ ಎಲ್ಲಾ ತರಕಾರಿ ಸೊಪ್ಪುಗಳು ಎಲ್ಲವನ್ನು ಮನೆಯಲ್ಲಿರೋಂತ ಗಂಡನಿಗೆ ಮನೆಯಲ್ಲಿರೋಂತ ಮಕ್ಕಳಿಗೆ ಬಡಿಸ್ಬಿಟ್ಟು ತಾಯೇ ಆಲ್ಮೋಸ್ಟ್ ಲಾಸ್ಟ್ ಅಲ್ಲಿ ತಿನ್ನೋದು ಬರೀ ತಿಳಿಸಾರನ್ನ. ದಯಮಾಡಿ ನಿಮ್ಮಲ್ಲಿ ರಿಕ್ವೆಸ್ಟ್ ನಾನು ಏನಪ್ಪಾ ಅಂತಂದ್ರೆ, ನೀವು ಗಟ್ಟಿಗಿದ್ರೆ, ನೀವು ಆರೋಗ್ಯವಾಗಿದ್ರೆ ಕುಟುಂಬ ಚೆನ್ನಾಗಿರುತ್ತೆ, ನಿಮ್ ಗಂಡನ್ ಚೆನ್ನಾಗಿ ನೋಡ್ಕೋತೀರಾ, ನಿಮ್ ಮಕ್ಳನ್ ಚೆನ್ನಾಗಿ ನೋಡ್ಕೋತೀರಾ. ಫಸ್ಟ್ ಆಫ್ ಆಲ್ ನೀವುನು ಅವ್ರ ಬಿಟ್ಟು ನೀವು ತಿನ್ನಿ ಅಂತ ಹೇಳ್ತಿಲ್ಲ. ನಿಮ್ ಊಟ ನೀವು ತಿನ್ನಿ, ಅವ್ರ ಊಟ ಅವ್ರಿಗೆ ಕೊಡಿ, ಆವಾಗ ನೀವು ಚೆನ್ನಾಗಿರ್ತೀರಾ, ಅವರು ಚೆನ್ನಾಗಿರ್ತಾರೆ. ನನ್ನ ಮನವಿ. ಸೂಪರ್. ಅದಕ್ಕೆ ರತ್ನಮ್ಮ ಮೇಡಮ್ ಗುಡ್ ಸೂಪರ್ವೈಸರ್ ಆಗಿರೋ ಸಾಧ್ಯ. ನೀವ್ ಹೇಳಿದ್ ನಿಜ. ಈಗ ಸ್ವಲ್ಪ ಸರ್ ಮಾಡಿದ್ರೆ ಸ್ವಲ್ಪ ಇಲ್ಲ ಅಂತಂದ್ರೆ ಎಲ್ಲ ಮಕ್ಕಳಿಗೆ ಗಂಡನ ಕೊಟ್ಬಿಡ್ತಾರೆ. ನಾವು ಲಾಸ್ಟ್ ಅಲ್ಲಿ ಸಾರ ತಿನ್ನೋಣ ಬಿಡು, ಒಳ್ಳೆಯವ್ರಾಗೋದು ಬೇಡ. ಇಲ್ಲ, ಹೌದು. ಯಾಕೆಂದ್ರೆ ಸ್ವಲ್ಪ ಸ್ವಾರ್ಥ ಇರ್ಬೇಕು ಮನುಷ್ಯನ್ಗೆ. ಎಲ್ಲಿರ್ಬೇಕು ಅಲ್ಲಿರ್ಬೇಕು, ಎಲ್ಲಿರ್ಬಾರ್ದು ಅಲ್ಲಿರ್ಬಾರ್ದು. ಮೇಡಮ್ ಹೇಳಿ ಸೂಪರ್ ಆಗಿ ಹೇಳೋದು. ಈ ಒಂದು ಕಾನ್ಸೆಪ್ಟ್ ಸಾಕಷ್ಟು ಮಹಿಳೆಯರಲ್ಲಿದೆ. ನುಗ್ಗೆ ಸೊಪ್ಪು ತಿಂದ್ರೆ ಹೀಟ್ ಆಗುತ್ತೆ, ಬದನೆಕಾಯಿ ತಿಂದ್ರೆ ಹೀಟ್. ಹೌದು, ಆ ಬಾಣಂತಿಗಳಲ್ಲೆಲ್ಲ ತುಂಬಾ ಸಪ್ಪೆ ಊಟ ಇಡ್ತಾರೆ. ಹೌದು, ಪಾಪ ಮಗುಗೂ ನ್ಯೂಟ್ರಿಷನ್ ಸಿಕ್ಕಲ್ಲ, ತಾಯಿಗೂ ನ್ಯೂಟ್ರಿಷನ್ ಸಿಕ್ಕಲ್ಲ. ಹೌದು, ಖಂಡಿತ. ಮಗುವಿನ ಮೆದುಳು ಬೆಳವಣಿಗೆ ಆಗ್ಬೇಕಾದ್ರೆ ನ್ಯೂಟ್ರಿಷನ್ ಬೇಕು. ಯಾವಾಗ ನೀವು ಪತ್ತೆ ಆಹಾರ ಊಟ ಕೊಡ್ತೀರಿ, ತಾಯಿನೂ ವೀಕ್ ಆಗ್ತಾಳೆ, ಮಗು. ಇನ್ನೊಂದೇನಂದ್ರೆ ಲೈವ್ ಎಕ್ಸಾಂಪಲ್ ಮೇಡಮ್, ಹಳ್ಳಿಗಳಲ್ಲಿ ಹಸು ಕರು ಹಾಕಿದ್ರೆ ಇವ್ರು ಏನ್ ಮಾಡ್ತಾರೆ, ಹಸುಗೆ ಒಳ್ಳೆ ಹಸಿ ಸೊಪ್ಪು ತಗೊಂಬಂದು ಹುಲ್ ತಗೊಂಬಂದು ಹಾಕ್ತಾರೆ, ಯಾಕಂದ್ರೆ ಚೆನ್ನಾಗಿ ಹಾಲಾಗ್ಲಿ ಅಂತ. ಬಟ್ ಅದೇ ನಮ್ ಮನೇಲಿ ಬಾಣಂತಿ ಇದ್ರೆ ಬರೀ ಸಪ್ಪೆ ಅನ್ನ ಇಕ್ತಾರೆ ಮೇಡಮ್. ಬೆಸ್ಟ್ ಎಕ್ಸಾಂಪಲ್. ನಿಮ್ಮ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗ್ಬೇಕು. ಹೌದು, ಬ್ಯೂಟಿಫುಲ್ ಎಕ್ಸಾಂಪಲ್ ಆಕ್ಚುಲಿ ಹೇಳ್ಬೇಕಂದ್ರೆ. ಯಾಕಂದ್ರೆ ಅಲ್ಲಿ ದುಡ್ಡು ಬರ್ಬೇಕಲ್ಲ, ಹಸು ಹಾಲು ಕೊಡ್ಬಿಟ್ಟು. ಬಟ್ ಇಲ್ಲಿ ಬಾಣಂತಿ ಹೆಂಗಿದ್ರು ಪರವಾಗಿಲ್ಲ. ನೋಡಿ, ಇದು ಇದೆ ಮೇಡಮ್. ಇದು ಈ ಒಂದು ರಾಂಗ್ ಕಾನ್ಸೆಪ್ಟ್, ಮಿತ್ ಅಂತ ಹೇಳ್ಬೋದು. ಈ ಕಾನ್ಸೆಪ್ಟ್ ಇದೆ. ಬಾಣಂತಿ ಆಗಿದಾರೆ ಅಂದ್ರೆ ಏನ್ ಫುಲ್ ಅವ್ರನ್ನ ಏನು ಪಿಪ್ಪೆ ಮಾಡ್ಬಿಡ್ತಾರೆ ತಿಂದ್ಬಿಟ್ಟು. ಇಲ್ಲಿ ಇನ್ನೊಂದ್ ಏನಾಗಿದೆ ಮೇಡಮ್, ಇವರೆಲ್ಲ ಕೇಳೋದು ಯಾರ ಬಾಣಂತಿ ಆದಾಗ, ನಮ್ಮ ಅತ್ತೆ ಹಂಗೆ ಹೇಳಿದ್ರು, ಅವ್ರ ಅತ್ತೆ ಹಂಗೆ ಹೇಳಿದ್ರು ಅಂತ ಹೇಳ್ತಾರೆ. ಆಕ್ಚುಲಿ ಪಾಪ ಅವ್ರತ್ತೆ ಅವ್ರೇ ಹೇಳ್ಕೊಟ್ಟಿರ್ತಾರೆ, ಅವ್ರತ್ತೆ ಅವ್ರಿಗೆ ಹೇಳ್ಕೊಟ್ಟಿರ್ತಾರೆ. ಆದ್ರೆ ಅವ್ರು ಯಾರು ಎಜುಕೇಟೆಡ್ ಅಲ್ಲ. ಇವಾಗ ನಾವು ಸಜೆಸ್ಟ್ ಮಾಡ್ತಾ ಇರೋದು, ನಮಗೆ ಈಗ ಅಂಗನವಾಡಿ ವರ್ಕರ್ಸ್ ಗೆ ತರಬೇತಿಗಳು ಕೊಡ್ತಾರೆ, ಡಾಕ್ಟರ್ಗಳು ನಿಮ್ಗೆ ಹೇಳ್ತಾರೆ. ಡಾಕ್ಟರ್ಗಳು ಯಾಕೆ ಹೇಳ್ತಾರೆ ಅಂದ್ರೆ ಅವ್ರು ಪರಿಶೀಲನೆ ಮಾಡ್ಕೊಂಡು ಬಂದಿದ್ದಾರೆ, ಯಾವ್ದ್ರಲ್ಲಿ ಏನ್ ಪೌಷ್ಟಿಕಾಂಶ ಇದೆ, ಮಗುಗೆ ಏನ್ ಬೇಕು ಅಂತ ಹೇಳ್ತಾರೆ. ಅವ್ರ ಮಾತನ್ನ ಕೇಳಿ ಅನ್ನೋದು ನನ್ನ. ಇಲ್ಲ, ಅದನ್ನ ಕರೆಕ್ಟ್ ಆಗಿ ಹೇಳ್ತಾರೆ. ಆಕ್ಚುಲಿ ಇವಾಗ ಸಿಸೇರಿಯನ್ ಆಗುತ್ತೆ, ಎಲ್ಲಾರು ಆಲ್ಮೋಸ್ಟ್ ಸಿಸೇರಿಯನ್ ಗಳಾಗೋದು, ಮತ್ತೆ ಡೆಲಿವರಿ ಆದ್ರೂ ಹಾಸ್ಪಿಟಲ್ ಅಲ್ಲೇ ಆಗುತ್ತೆ. ಅವರು ಕಳಿಸ್ಬೇಕಾದ್ರೆ ಹೇಳ್ತಾರೆ, ಎಲ್ಲಾ ಊಟ ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ ಅಂತ ಕೊಡಿ ಅಂತಾರೆ. ಬಟ್ ಅವ್ರ ಮನೆಗೆ ಬಂದಿದ ತಕ್ಷಣ ಹೇಳ್ತಾರೆ, ಅವ್ರು ಹೇಳ್ತಾರೆ ಡಾಕ್ಟರ್ಗಳು ಕೇಳಿ ಅಂತ. ಆದ್ರೆ ಮಿಕ್ಕಿದ ವಿಚಾರಗಳೆಲ್ಲ ಡಾಕ್ಟರ್ ಹೇಳಿದ್ ಕೇಳ್ತೀರಾ? ಇದು ಮಿತ್ ಅಂತ ಹೇಳ್ಬೋದು. ಎಸ್, ನೋಡಿ, ಆತರ ಬಾಣಂತಿಗಳಿಗೆಲ್ಲ ನೋಡಿ ಒಳ್ಳೆ ವಿಚಾರಗಳ, ಒಳ್ಳೆ ನ್ಯೂಟ್ರಿಷನ್ ಫುಡ್ ನ ಎಲ್ಲಾನು ಸಹ ಕೊಡ್ಬೋದು. ಬಟ್ ಸಾಫ್ಟ್ ಆಗಿ ಕೊಟ್ರೆ ಸಾಕು ಅನ್ಸುತ್ತೆ ಅಷ್ಟೇನೆ. ತುಂಬಾ ಹಾರ್ಡ್ ಇಲ್ದಿರಾ, ಹೆವಿ ಇಲ್ದಿರಾ ಆಯಿಲ್ ಫುಡ್ ಅಂತೆ, ಮತ್ತೆ ಗಟ್ಟಿ ಪದಾರ್ಥಗಳು ಇಲ್ದಿರಾ. ಸೊ ಎಲ್ಲಾ ತರಕಾರಿಗಳನ್ನ ಸ್ವಲ್ಪ ಸಾಫ್ಟ್ನೆಸ್ ಅಲ್ಲಿ ಕೊಟ್ರೆ ತುಂಬಾ ಒಳ್ಳೆ. ಮೇಡಮ್, ನಿಮ್ಗೆ ಇನ್ನೂ ಲೈವ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾನು ಎಲ್ಲರಿಗೂ ಮಾಡಿರೋ ಊಟನೇ ತಿಂದಿರೋದು ಮೇಡಮ್. ನನ್ ಎರಡು ಮಕ್ಕಳಿಗೂ ಏನು ಪ್ರಾಬ್ಲಮ್ ಆಗಿಲ್ಲ, ನನಗೂ ಏನು ಪ್ರಾಬ್ಲಮ್ ಆಗಿಲ್ಲ. ನಿಮ್ ಮುಂದೆ ನಾನು ಇದೀನಿ. ಖಂಡಿತ ಮೇಡಮ್. ಯಾಕಂದ್ರೆ ಈ ಒಂದು ವಿಚಾರದಲ್ಲಿ ಎಷ್ಟೋ ಜನಕ್ಕೆ ತುಂಬಾ ಹೆಣ್ಮಕ್ಳು ರಾಂಗ್ ಕಾನ್ಸೆಪ್ಟ್ ಅಲ್ಲೇ ಈಗಲೂ ಹೋಗ್ತಾ ಇದಾರೆ ಮೇಡಮ್. ದಯವಿಟ್ಟು ಇದರಿಂದ ಆಚೆಗೆ ಬನ್ನಿ. ನೋಡಿ, ಇವತ್ತು ಈ ಒಂದು ಡಿಪಾರ್ಟ್ಮೆಂಟ್ ಇಂದ ಮೇಡಮ್ ಅನ್ನು ಕರೆಸಿ, ಇವತ್ತು ಮಹಿಳಾ ಸಾಧಕಿಯಾಗಿ ಮೇಡಮ್ ಅನ್ನು ಗುರುತಿಸಿ, ಯಾಕೆ ಗುರುತಿಸಿ ಇವತ್ತು ಈ ಸೀಟಲ್ಲಿ ಕೂರಿಸಿದೀವಿ ಅಂದ್ರೆ, ನೋಡಿ ಅವ್ರು ಎಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಅಂತ. ಖಂಡಿತ ನಮ್ಮ ಮತ್ತೊಂದು ಅವಕಾಶ ಬಂದ್ರೆ ನಿಮ್ಮನ್ನು ಮತ್ತೊಮ್ಮೆ ಕರೆಸ್ತೀವಿ ಮೇಡಮ್. ಇನ್ನಷ್ಟು ನಮ್ಮ ವಿಚಾರಗಳನ್ನ, ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನು ಅನುಕೂಲಗಳಿದೆ ಎಲ್ಲವನ್ನು ಸಹ ನಮ್ಮ ಒಂದು ಚಾನಲ್ ಮೂಲಕ ಕೊಡೋದಕ್ಕೆ ನಾವು ಆದ್ರೂ ನಿಮ್ಗೆ ಖಂಡಿತ ಸಹಕಾರ ಕೊಡ್ತೀವಿ. ಅಂಡ್ ಫೈನಲಿ ಮೇಡಮ್, ಇಷ್ಟೊಂದು ಜಾಸ್ತಿ ವಿಚಾರಗಳನ್ನ, ತುಂಬಾ ಮುಖ್ಯವಾದಂತ ವಿಚಾರಗಳನ್ನ ತಿಳಿಸ್ಕೊಡ್ರಿ. ಫೈನಲಿ ಈ ಒಂದು ಮಹಿಳಾ ದಿನಾಚರಣೆ ಪ್ರಯುಕ್ತ ನಮ್ಮೆಲ್ಲಾ ಮಹಿಳೆಯರಿಗೂ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಮೇಡಮ್, ನಾನು ಒಂದೇ ಮನವಿ ಮಾಡೋದು ಏನಪ್ಪಾ ಅಂತಂದ್ರೆ, ನಾವೆಲ್ಲ ಅನ್ಕೊಂಡಿದೀವಿ ಹೆಣ್ಮಕ್ಳು ನಮ್ಗೆ ಟೆನ್ಷನ್ ಅಂತ. ಖಂಡಿತ ಅಲ್ಲ.
ಹೆಣ್ಮಗಳು ಒಂದು ಹೆಣ್ಮಗಳು 10 ಸನ್ಸ್ಗೆ ಈಕ್ವಲ್ ಅಂತ ಹೇಳಕ್ ಬಯಸ್ತೀನಿ. ಹೌದು. ನೀವು ನಿಮ್ಮ ಮನೇಲಿರೋಂತ ಹೆಣ್ಮಕ್ಳು ಗಂಡ್ ಮಕ್ಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಯಾರು ತುಂಬಾ ಒಬಿಡಿಯಂಟ್ ಇರ್ತಾರೆ, ಯಾರು ತುಂಬಾ ಬ್ರಿಲಿಯಂಟ್ ಇರ್ತಾರೆ, ಯಾರು ಒಬೇ ಮಾಡ್ತಾರೆ ನಿಮ್ ಮಾತನ್ನ ಅಂತೇಳಿ. ಎರಡನೇದು ಏನಂತಂದ್ರೆ ಎಲ್ಲಾ ಹೆಣ್ಮಕ್ಳಿಗೆ ಎಲ್ಲರ ಮನೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಮೊದಲು ರೆಸ್ಪೆಕ್ಟ್ ನಿಮ್ ಮನೇಲಿರೋ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಅನ್ನ ಕೊಡ್ಬೇಕು. ಮತ್ತೆ ಅವರಿಗೆ ನಮ್ಮ ಹೆಣ್ಮಕ್ಳಿಗೆ ಶಿಕ್ಷಣವನ್ನ ಕೊಡಿ. ಹೌದು. ಇಷ್ಟು ಮೂರನ್ನ ನಾವು ಮಾಡ್ಬಿಟ್ರೆ ಹೆಣ್ಮಕ್ಳನ್ನ ಮೊದಲು ಪ್ರೀತಿ ಮಾಡಿ, ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಿ, ಹೆಣ್ಮಕ್ಳಿಗೆ ಸಮಾನವಾದಂತ ಅವಕಾಶಗಳನ್ನ ಕೊಡಿ. ಎಲ್ಲದಕ್ಕಿಂತ ಜಾಸ್ತಿ ಅವರು ನಿಮ್ಮನ್ನ ಸಾಧನೆ ಮಾಡಿ ತೋರಿಸ್ತಾರೆ. ಮಹಿಳೆಯಾಗಿ ನಾನು ಕೇಳೋದಿಷ್ಟೇ, ನಿಮ್ಮ ಮನೇಲಿರೋಂಥ ಹೆಂಡತಿಗೆ ನೀವು ಬಂಗಾರ ಕೊಡಿಸ್ತಿರೋ ಬೆಳ್ಳಿ ಕೊಡಿಸ್ತಿರೋ ಅದು ನನಗೆ ಗೊತ್ತಿಲ್ಲ. ಆ ಮಹಿಳೆಯಲ್ಲಿರುವಂತ ಒಂದು ಸಣ್ಣ ಆಸೆ, ಅವಳು ಏನೋ ಒಂದು ಹೇಳ್ತಾಳೆ ಅಂದ್ರೆ ಆ ಮಾತಿಗೆ ಮನ್ನಣೆ ಕೊಟ್ರೆ ಸಾಕು, ಅವಳಿಗೆ ತುಂಬಾ ತುಂಬಾ ಖುಷಿ ಆಗುತ್ತೆ. ನಿಮ್ ಮನೆಯಲ್ಲಿ ಮಕ್ಕಳು ನಿಮ್ ಹೆಂಡತಿ ಎಷ್ಟು ಸಂತೋಷವಾಗಿ ಇರ್ತಾರೆ. ಆ ಮನೆ ನಂದಗೋಕುಲ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ ಮೇಡಮ್. ಹ್ಯಾಟ್ಸ್ ಆಫ್ ಮೇಡಮ್, ನಿಜವಾಗ್ಲು ಲೈವ್ ಅಲ್ಲಿ ಹೇಳ್ತಾ ಇದೀನಿ, ಹ್ಯಾಟ್ಸ್ ಆಫ್ ಟು ಯು. ಯಾಕಂದ್ರೆ ಇರೋ ಒಂದು ರಿಯಾಲಿಟಿನ ಹೇಳಿದ್ರೆ ಈ ಮಹಿಳೆ ಎಲ್ಲಿ ಸಫರ್ ಆಗ್ತಿದ್ದಾರೆ ಅಂದ್ರೆ ಕೆಲವೊಂದು ಮನೆಗಳಲ್ಲಿ, ಕೆಲವೊಂದು ಕ್ಷೇತ್ರಗಳಲ್ಲಿ, ಕೆಲವೊಂದು ಸ್ಥಳಗಳಲ್ಲಿ ಅಟ್ಲೀಸ್ಟ್ ಒಂದು ಗೌರವ ಕೊಡೋದಿಲ್ಲ ಮೇಡಮ್. ಏನೋ ಒಂದು ಮಹಿಳೆ ಒಂದು ಮದ್ವೆ ಆಗಿ ಬಂದಿದ ತಕ್ಷಣ ಆಕೆ ಒಂದು ಮನೆ ಕೆಲಸಕ್ಕಿಂತ ಹೀಯಾಳು ಅಲ್ಲ ಮೇಡಮ್. ಈಗ ಮನೆ ಕೆಲಸದವ್ರಾದ್ರೂ ಚೆನ್ನಾಗಿ ನೋಡ್ಕೊಂತಾರೆ, ಯಾಕಂದ್ರೆ ನೆಕ್ಸ್ಟ್ ಡೇ ಕೆಲ್ಸಕ್ಕೆ ಬರಲ್ಲ ಅಂತ. ಬಟ್ ಮನೆ ಒಳಗಡೆ ಇರೋ ಕೆಲಸದವ್ರು ಸ್ಯಾಲ್ರಿ ಕೊಡಲ್ವಲ್ಲ, ಹಂಗಾಗಿ ನಡ್ಕೊಳ್ಳೋದು ನಮಗೆ ಗೊತ್ತಿಲ್ಲ ಮೇಡಮ್ ಸತ್ಯಾಂಶ. ಅವ್ರ ಜೊತೆನೆ ಜೀವನ ಮಾಡ್ಬೇಕು ನಾವು. ಹೌದು. ಯಾರಿಗೆ ರೆಸ್ಪೆಕ್ಟ್ ಕೊಡ್ಲಿಲ್ಲ ಅಂತಂದ್ರೆ ಅವ್ರು ನಮ್ಗೆ ರೆಸ್ಪೆಕ್ಟ್ ಕೊಡಲ್ಲ. ಹೌದು. ಎಲ್ಲಿ ಗೌರವ ನೀವು ಕೊಡ್ತೀರೋ ಅವ್ರು ನಿಮ್ಗೆ ಗೌರವ ಕೊಡ್ತಾರೆ. ಈಗ ಇವತ್ತು ನನ್ನ ಫ್ಯಾಮಿಲಿನ ಬಹಳ ಇಷ್ಟಪಟ್ಟು ಹೇಳ್ತಿದೀನಿ ಮೇಡಮ್. ನಮ್ಮ ಯಜಮಾನ್ರು ತುಂಬಾ ಸಪೋರ್ಟ್ ಮಾಡಿರೋದಕ್ಕೋಸ್ಕರ ನೀವು ಇವತ್ತು ಇಷ್ಟು ಚೆನ್ನಾಗಿ. ಹೌದು, ಖಂಡಿತ ಮೇಡಮ್. ಇಲ್ಲ ಅಂತಂದ್ರೆ ನಾನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು. ಎಲ್ಲರೂ ಅಷ್ಟೇ. ಈಗ ನಮ್ಮ ಯಜಮಾನ್ರಿಗೂ ಕೂಡ ನಾನ್ ಹೆಂಡತಿ ಆದವಳು ಗಂಡನಿಗೆ ಏನೆಲ್ಲ ಮಾಡ್ಬೇಕು ಅದನ್ನ ಮಾಡ್ಬೇಕು, ನನ್ ಧರ್ಮ, ಅದು ನನ್ನ ಕರ್ತವ್ಯ. ಹಂಗಂತ ನಮ್ಮ ಮಾತಿಗೆ ಮನ್ನಣೆಗೆ ಸಿಕ್ಲಿಲ್ಲ ಅಂತಂದ್ರೆ ಹೆಣ್ಮಕ್ಳು ಸಫರ್ ಆಗ್ತಾರೆ. ಹೆಣ್ಮಕ್ಳು ಚೆನ್ನಾಗ್ ಆಗ್ಲಿಲ್ಲ ಅಂತಂದ್ರೆ ಕುಟುಂಬ ಚೆನ್ನಾಗಿರಲ್ಲ, ಖುಷಿಯಾಗಿರಲ್ಲ. ಹಂಗಾಗಿ ಹೆಣ್ಮಕ್ಳನ್ನ ಫಸ್ಟ್ ಗೌರವಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಗೌರವಿಸಿ, ಒಂದ್ ಸಣ್ಣ ರೆಸ್ಪೆಕ್ಟ್ ಅಷ್ಟೇ ಕೇಳ್ತಾರ ಅವ್ರು, ನಿಮ್ಮ ಹತ್ರ ಬೇರೆ ಏನೂ ಕೇಳೋದಿಲ್ಲ. ಎಸ್, ಯಾವುದೇ ಒಂದು ಮಹಿಳೆಗೆ ಒಂದು ಕುಟುಂಬದ ಪ್ರೋತ್ಸಾಹ, ಕುಟುಂಬದ ಒಂದು ಸಪೋರ್ಟ್ ಇದ್ದಾಗ, ಅದು ಗಂಡ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಯಾರೇ ಆಗಿರ್ಬೋದು, ಒಂದು ಹೆಣ್ಣಿಗೆ ಒಂದು ಸಪೋರ್ಟ್ ಅನ್ನೋ ಸಿಕ್ಕಿದಾಗ ದಿಟ್ಟವಾಗಿ ಹೆಜ್ಜೆ ಇಡೋದಕ್ಕೆ ಸಾಧ್ಯ ಆಗುತ್ತೆ. ಧೈರ್ಯದಿಂದ ಕೆಲಸ ಮಾಡ್ತಾಳೆ, ಒಂದು ನಿಷ್ಠೆ ಅನ್ನೋದು ಜಾಸ್ತಿ ಆಗುತ್ತೆ, ಅವರ ಒಂದು ರಿಸಲ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ನಮ್ಮಲ್ಲಿ ಹೆಣ್ಮಕ್ಳಿಗೆ ಏನಾಗ್ತಿದೆ ಮೇಡಮ್, ಬೇಗ ಮದ್ವೆ ಮಾಡ್ಬಿಡ್ಬೇಕು, ಬೇಗ ಬೇರೆಯವ್ರ ಮನೆಗೆ ಕಳ್ಸ್ಬೋದು ಅಂತ ಥಾಟ್ ನಮ್ಮ ಪೇರೆಂಟ್ಸ್ ಇಟ್ಕೊಂಡಿದ್ದಾರೆ. ದಯವಿಟ್ಟು ಅದನ್ನ ಬಿಡಿ. ಅವ್ರ ಭಾರ ತೆಗೆದು ಇನ್ನೊಬ್ಬರ ಮೇಲೆ ಇಟ್ಬಿಡ್ಬೇಕು. ನೀವ್ ಅನ್ಕೊಂಡಿರ್ಬೋದೇನೋ ಮದ್ವೆ ಮಾಡಿದ ತಕ್ಷಣ ನಿಮ್ದು ಜವಾಬ್ದಾರಿ ಎಲ್ಲ ಕಡಿಮೆ ಆಯ್ತು ಅಂತ. ಖಂಡಿತ ಕಡಿಮೆ ಆಗೋದಿಲ್ಲ. ನಿಮ್ಮ ಜವಾಬ್ದಾರಿ ಯಾವಾಗ ಕಡಿಮೆ ಆಗುತ್ತಂದ್ರೆ ಅವಳಿಗೆ ಎಜುಕೇಶನ್ ಕೊಟ್ಟು ಅವಳು ಸಬಲಳಾಗಿ ಅವಳ ಕಾಲ್ ಮೇಲೆ ಅವಳು ದುಡಿಯಂತವಳು ಆದಾಗ, ಯಾರೋ ಒಬ್ರು ಇವಾಗ ಮದ್ವೆನೇ ಒಂದು ಲಾಸ್ಟ್ ಆಪ್ಷನ್ ಅದ. ಆಕ್ಚುಲಿ ಫಸ್ಟ್ ಆಪ್ಷನ್ ಇಟ್ಕೋಬಾರ್ದು. ಫಸ್ಟ್ ಆಪ್ಷನ್ ಇಟ್ಕೋಬೇಕಾಗಿರೋದು ನಾವು ಶಿಕ್ಷಣ. ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಿ. ಅಲ್ಲಿ ನೋಡಿ, 2 ಕುಟುಂಬಗಳನ್ನ ಸಾಕ್ತಾಳೆ ಹೆಣ್ಮಕ್ಳು ಏನಾದ್ರು ಶಿಕ್ಷಣ ಕೊಟ್ರೆ. ಅದ್ ಬಿಟ್ಟು ನೀವೇನ್ ಮಾಡ್ತೀರಾ, ಬಾಲ್ಯ ವಿವಾಹ ಮಾಡ್ಬಿಡ್ತೀರಾ, ಆ ಹುಡುಗಿ ಭಾರ ಆಗ್ತಾಳೆ ಮತ್ತೆ ನಿಮ್ಗೆ. ಹಂಗಾಗಿ ಶಿಕ್ಷಣ ಫಸ್ಟ್ ಆಫ್ ಆಲ್ ಶಿಕ್ಷಣ ಕೊಡಿ. ಎರಡನೇದಾಗಿ ಹೆಣ್ಮಕ್ಳಿಗೆ ಸಮಾನತೆನೆ ಕೊಡಿ. ಆ ಗಂಡ್ ಮಗು ತಪ್ಪು ಮಾಡಿದ್ರೆ ತಪ್ಪಲ್ಲ, ಹೆಣ್ಮಗು ತಪ್ಪು ಮಾಡಿದ್ರೆ ತಪ್ಪು ಅನ್ನೋಂತ ಭಾವನೆ ನಾವು ಪೇರೆಂಟ್ಸ್ ಬಿಡ್ಲೇಬೇಕು. ನೀವು ಹೆಚ್ಚು ಇನ್ನು ಕಾನ್ಸಂಟ್ರೇಷನ್ ಮಾಡ್ಬೇಕಾದ್ರೆ ನನಗ್ ಗೊತ್ತಿರೋ ಮಟ್ಟಿಗೆ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕ್ಬೇಡಿ ಜಾಸ್ತಿ, ನಿಮ್ಮ ಗಂಡ್ ಮಕ್ಳ ಮೇಲೆ ಕಣ್ಣು ಹಾಕ್ರಿ. ಅವಾಗ ನಿಜವಾಗ್ಲೂ ನಮ್ ಸೊಸೈಟಿ ಸರಿ ಆಗುತ್ತೆ. ಯಾಕೆ ಇದನ್ನ ಹೇಳ್ತಿದೀನಿ ಅಂದ್ರೆ, ನಾನು ಪ್ರೊಟೆಕ್ಷನ್ ಆಫೀಸರ್ ಕೆಲಸ ಮಾಡಿದ್ದೆ ಮೇಡಮ್ ಸ್ವಲ್ಪ ದಿವಸ, ಜಾಸ್ತಿ ಟೈಮ್ ತಗೋತಿದ್ದೀನಿ. ಇಲ್ಲ ಪರವಾಗಿಲ್ಲ, ಹೇಳಿ ಮ್ಯಾಮ್. ಏನಂತಂದ್ರೆ ಅಲ್ಲಿ ಬಂದಂತ ಎಕ್ಸಾಂಪಲ್ಸ್, ನಮ್ಮ ಹತ್ರ ಬಂದಂತ ಹೆಣ್ಮಕ್ಳುಗಳೆಲ್ಲ ಏನಂದ್ರೆ ಕರ್ಕೊಂಡು ಹೋಗ್ಬಿಡ್ತಾರೆ ಹುಡುಗ ಹುಡುಗಿ. ಎಷ್ಟು ದಿವಸ ಇಟ್ಕೋತಾರೆ ಅಂದ್ರೆ, ಹುಡುಗಿ ಹತ್ರ ದುಡ್ಡು ಇರೋಷ್ಟು ದಿವಸ ಇಟ್ಕೋತಾರೆ. ಆಮೇಲೆ ಅಷ್ಟೊತ್ತಿಗೆ ಮನೆಯಿಂದ ಗಂಡು ಕಡೆಯವ್ರು ಫೋನ್ ಮಾಡ್ತಾರೆ, ಆ ಹುಡುಗಿನ ಬಿಟ್ಟು ಬರೋ, ನಿಂಗ್ ಒಳ್ಳೆ ಸಂಬಂಧ ನೋಡಿರ್ತೀವಿ, ಮದ್ವೆ ಮಾಡ್ತೀವಿ ಅಂತ ಹೇಳ್ತಾರೆ. ಇದನ್ನ ಏನ್ ಮಾಡ್ತಾರೆ, ಈ ತಾಯಿ ತಂದೆ ಆದವರು ಗಂಡು ಮಗನಿಗೆ ಮಾತ್ರ ಅದನ್ನ ಹೇಳ್ತಾರೆ. ಈ ಹುಡುಗ ಏನ್ ಮಾಡ್ತಾನೆ, ಆ ಹುಡುಗಿನ ಎಲ್ಲೋ ಬಿಟ್ಟು ವಾಪಸ್ ಬಂದ್ಬಿಡ್ತಾನೆ, ಆರಾಮಾಗಿ ಫ್ಯಾಮಿಲಿ ಜೊತೆ ಇರ್ತಾನೆ. ಆ ಹೆಣ್ಮಗು ಎಲ್ಲೋಗ್ಬೇಕು? ಅದೇ ಹೆಣ್ಮಗುನ ಪೇರೆಂಟ್ಸ್ ಹಂಗ ಹೇಳ್ತಾರ, ಬಾಮ ವಾಪಸ್ ಅಂತ ಕರೀತಾರ? ಇಲ್ಲ, ನೀನ್ ಬರ್ಲೇಬೇಡ, ನೀನ್ ನನ್ ಪಾಲ್ಗೆ ಸತ್ತೋಗ್ಬಿಟ್ಟಿದೀಯ ಅಂತ ಹೇಳ್ತಾರೆ. ಯಾವ ನ್ಯಾಯ? ಯಾರು ತಪ್ಪು ಮಾಡಿದ್ದು? ಹುಡುಗ ತಪ್ಪು ಮಾಡೋದು, ಇಬ್ರು ತಪ್ಪು ಮಾಡಿದಾರೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ತಪ್ಪು ಮಾಡೋದಕ್ಕೆ ಕಾರಣಕರ್ತರು ಯಾರಂದ್ರೆ ನಾವೇ. ನಾವು ಕರೆಕ್ಟ್ ಆದಂತ ಸಂಸ್ಕೃತಿ ನಮ್ಮ ಮಕ್ಕಳಿಗೆ ಕಲ್ಸಿಲ್ಲ. ಅದ್ರಲ್ಲೂ ಮೇಜರ್ ಆಗಿ ನಮ್
ಗಂಡ್ ಮಕ್ಳ ಮೇಲೆ ಕಣ್ಣು ಹಾಕಿದ್ರೆ ನಮ್ ಸೊಸೈಟಿ ಚೆನ್ನಾಗಿರುತ್ತೆ ಅಂತ ನಾನಂತೂ ಅನ್ಕೊಂಡಿದ್ದೀನಿ. ಎಸ್, ಇಲ್ಲಿ ಯಾರು ಸಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ, ಹೌದು, ಇಲ್ಲಿ ಯಾರು ಸಹ ದೋಷಣೆ ಮಾಡ್ತಾ ಇಲ್ಲ. ಟು ಬಿ ಫ್ರಾಂಕ್, ಇಟ್ಸ್ ರಿಯಾಲಿಟಿ. ಈ ಸೊಸೈಟಿಯಲ್ಲಿ ನಡೀತಾ ಇರೋ ರಿಯಾಲಿಟಿ, ಇದನ್ನ ಅಷ್ಟೇ ನಾವು ಹೇಳಿದೀವಿ. ಇಲ್ಲಿ ಗಂಡಸರು ಹೆಂಗಸರನ್ನ ತಾರತಮ್ಯ ನಾವು ಮಾಡ್ತಾ ಇಲ್ಲ, ಸತ್ಯವನ್ನ ಹೇಳಿದೀವಿ ಅಷ್ಟೇ. ಅವರ ಅನುಭವ ಅದು, ಅವ್ರ ಕಣ್ಣಾರೆ ನೋಡಿರುವಂತದ್ದು. ಯಾಕೆಂದ್ರೆ ಇದೆಲ್ಲಾನು ಸಹ ಅವರ ಡಿಪಾರ್ಟ್ಮೆಂಟ್ ಅಲ್ಲಿ ಬರುತ್ತೆ. ಅವ್ರು ನೋಡಿದ್ದಾರೆ, ಅವ್ರ ಕಣ್ಣಾರೆ ನೋಡಿ ಅನುಭವಿಸಿ ಎಲ್ಲ ಮಾಡಿ ನೋಡಿರೋದ್ರಿಂದ ಅವ್ರು ಇರೋದನ್ನ ಸತ್ಯವಾಗಿ ಹೇಳಿದ್ದಾರೆ ಅಷ್ಟೇ. ಆತರ ಹೋದಾಗ ಮೇಡಮ್ ತುಂಬಾ ಸಪೋರ್ಟ್ ಮಾಡ್ಬೇಕಾಗಿರೋದು ಹೆಣ್ಮಗಳಿಗೆ. ಅವಳನ್ನ ಫಸ್ಟ್ ನಾವ್ ಮನೆ ಕರ್ಕೋಬೇಕು. ಈ ಸೊಸೈಟಿಗೆ ನಾವು ಎದುರಬಾರ್ದು. ಹೆಂಗಿದ್ರು ಸೊಸೈಟಿ ಮಾತಾಡುತ್ತೆ. ನಮ್ಮ ಮಗಳು ಸೇಫ್ ಆಗಿರೋಂಥದನ್ನ ನಾವು ನೋಡ್ಬೇಕಾಗುತ್ತೆ. ಎಲ್ಲಾ ಪೇರೆಂಟ್ಸ್ ಅಲ್ಲಿ ನಾನು ಮನವಿ ಮಾಡ್ಕೊಳ್ತಾರದು ಇಷ್ಟೇ, ಹೆಣ್ಮಕ್ಳು ಇಬ್ರು ನಿಮ್ ಮಕ್ಳೇ. ಗಂಡ್ ಮಗು ಒಂದ್ ನ್ಯಾಯ ಮಾಡಿ, ಹೆಣ್ಮಗು ಒಂದ್ ನ್ಯಾಯ ಮಾಡ್ಬೇಡಿ, ಇಬ್ರಿಗೂ ಸಮಾನತೆಯಿಂದ ನೋಡ್ಕೊಳ್ಳಿ ಅನ್ನೋದು ನನ್ನ ಮನವಿ. ಎಸ್ ಮ್ಯಾಮ್, ಇದು ನೀವ್ ಹೇಳಿದಂತ ಟು ಬಿ ಫ್ರಾಂಕ್, ಎಷ್ಟೋ ಜನ ಈಗ ಯಾವ ತರ ಯೋಚನೆ ಮಾಡ್ತಾರ ನನಗ್ ಗೊತ್ತಿಲ್ಲ. ಅದು ನಿಮ್ಮ ಒಂದು ಮನಸ್ಸು ಇಚ್ಛೆಗೆ ಸಂಬಂಧಪಟ್ಟಿರುವಂತದ್ದು. ಇದು ಟು ಬಿ ಫ್ರಾಂಕ್ ಆಗಿ ಅವ್ರಿರೋ ರಿಯಾಲಿಟಿನೇ ಹೇಳಿದ್ದಾರೆ. ಇದು ಇದೆ ಮೇಡಮ್, ತಮ್ಮ ಸೊಸೈಟಿಯಲ್ಲಿ ಸಾಕಷ್ಟು ಜನರ ಬಾಯಲ್ಲಿ ಬರುತ್ತೆ. ಒಂದು ಹೆಣ್ಣು ಅಂದ ತಕ್ಷಣ ಓ ಅವರಾ ಅನ್ನೋದು. ಅವ್ರಿಗೆ ಏನ್ ಗೊತ್ತು ಅಂತ, ಫಸ್ಟ್ ಆಫ್ ಆಲ್ ನಾನ್ ಕೇಳೋ ಕ್ವಶನ್, ನಿಮ್ಗೆ ಏನ್ ಗೊತ್ತು ಅಂತ ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕು. ಯಾವತ್ತೂ ಸಹ ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕಾದ್ರೆ ತಿಳ್ಕೊಂಡು ಮಾತಾಡಿ, ಇಲ್ಲ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಇರೋದು ಒಳ್ಳೇದು ಅಂತ ಅನ್ಸುತ್ತೆ ನನಗೆ. ಎಸ್, ಇದಷ್ಟು ಸೂಪರ್ ಆಗಿರೋಂಥ ವಿಚಾರಗಳಾದ್ರೆ ರತ್ನಮ್ಮ ಮೇಡಮ್ ಅವರು ಹೇಳಿದ್ದಾರೆ. ಮೇಡಮ್, ಫೈನಲಿ ನಮ್ಮ CTV ಚಾನಲ್ ವಿನೂತನ ಪ್ರಯತ್ನವಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್? ಬಹಳ ಖುಷಿ ಅನ್ಸುತ್ತೆ ಮೇಡಮ್, ನಿಜವಾಗ್ಲೂ. ಈ ತರದ ಪ್ರಯತ್ನಗಳು ಮಾಡೋದ್ರಿಂದ ನಮ್ಗೆಲ್ಲ ಇನ್ನು ಈಗ ಏನು ಹುಮ್ಮಸ್ಸು ತುಂಬಾ, ಇನ್ನು ಚೆನ್ನಾಗಿ ಕೆಲಸ ಮಾಡ್ಬೇಕು, ಇನ್ನು ಚೆನ್ನಾಗಿ ಕೆಲಸ ಮಾಡ್ಬೇಕು ಅನ್ನೋ ಹುಮ್ಮಸ್ಸು ಒಂದು. ಸೊಸೈಟಿ ಇದರಿಂದ ಚೆನ್ನಾಗಿ ಅವೇರ್ನೆಸ್ ಆಗುತ್ತೆ. ಸ್ಕೀಮ್ಸ್ ಅವೇರ್ನೆಸ್ ತಗೊಳ್ತಾರೆ, ಮತ್ತೆ ಇನ್ಸ್ಪಿರೇಷನ್ ತಗೊಳ್ತಾರೆ. ಓ, ನಾವು ಹಿಂಗ್ ಮಾಡ್ಬೇಕಪ್ಪ, ನಾವ್ ಹಿಂಗ್ ಆಗ್ಬೇಕಪ್ಪ. ಈ ಪ್ರಯತ್ನ ಅಂತೂ ಬಹಳ ಉತ್ತಮವಾಗಿದೆ ಮೇಡಮ್. ನಾವು ನಿಮ್ಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದೀವಿ. ಯಾಕಂತಂದ್ರೆ ಸಿ ನ್ಯೂಸ್ಗೆ ಕರೆಸಿ ಇಷ್ಟು ಮಾತಾಡೋದಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದೀರಿ. ಜೊತೆಗೆ ಏನಂತಂದ್ರೆ ನಾವು ಹೆಂಗೆ ನಡ್ಕೋತೀವಿ ಅನ್ನೋದು ನಮ್ಮ ಮಕ್ಳು ನೋಡ್ತಾ ಇರ್ತಾರೆ. ಅದಕ್ಕಾದ್ರೂ ನಾವು ಚೆನ್ನಾಗಿ ನಡ್ಕೊಂಡು ನೀಟಾಗಿ ಇರ್ಬೇಕು ಅನ್ನೋದು ಎಲ್ಲರಲ್ಲಿ ನನ್ನ ಮನವಿ ಮೇಡಮ್. ನಿಮ್ಗೆ ಕೂಡ ನಿಜ ಧನ್ಯವಾದಗಳು. ಖಂಡಿತ ಮೇಡಮ್, ತುಂಬಾ ಧನ್ಯವಾದಗಳು ಮೇಡಮ್. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊಂದು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಒಂದು CTV ಕಡೆಯಿಂದ ಸ್ಮಾಲ್ ಗ್ರಾಟಿಟ್ಯೂಡ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಮೇಡಮ್ ಅವ್ರಿಗೆ ಮತ್ತೊಮ್ಮೆ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಶುಭಾಶಯಗಳನ್ನ ತಿಳಿಸುತ್ತಾ ಸಾಕಷ್ಟು ವಿಚಾರಗಳನ್ನ ಮೇಡಮ್ ಅವರು ಹೇಳಿದ್ದಾರೆ. ಮೇಡಮ್ ಅವರು ಇದೇ ರೀತಿ ಮತ್ತಷ್ಟು ಅಭಿವೃದ್ಧಿಯನ್ನ ಕಾಣಲಿ, ಮತ್ತಷ್ಟು ಸಮಾಜಕ್ಕೆ ಸೇವೆಯನ್ನ ಕೊಡಲಿ, ಅವರ ಡಿಪಾರ್ಟ್ಮೆಂಟ್ ಅಲ್ಲಿ ಮತ್ತಷ್ಟು ಒಂದು ಒಳ್ಳೆ ಹುದ್ದೆಯನ್ನ ಮೇಡಮ್ ಅವ್ರಿಗೆ ಸಿಗ್ಲಿ ಅಂತ ನಾನು ಈ ಟೈಮಲ್ಲಿ ಅದೇ ಹೃದಯಪೂರ್ವಕವಾಗಿ ಆಶಿಸ್ತಾ ಇದ್ದೀನಿ. ಮತ್ತೆ ಮೇಡಮ್ ಅವ್ರಿಗೆ ಸಪೋರ್ಟ್ ಕೊಡ್ತಾ ಇರುವಂತಹ ಅವ್ರ ಡಿಪಾರ್ಟ್ಮೆಂಟ್ಗೂ ಸಹ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ. ಇದಿಷ್ಟು ಇವತ್ತಿನ ಮಹಿಳಾ ಸಾಧಕಿಯ ವಿಚಾರಧಾರೆಗಳು. ಸಾಕಷ್ಟುನೇ ವಿಚಾರಗಳನ್ನ ಕೊಟ್ಟಿದ್ದೀವಿ. ನಂತರ ಯಾವಾಗಾದ್ರೂ ಅವಕಾಶ ಸಿಕ್ಕಿದ್ರೆ ಇವರ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಮತ್ತಷ್ಟು ವಿಚಾರಗಳನ್ನ ಕೊಡೋದಕ್ಕೆ ನಾವಾದ್ರೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಧನ್ಯವಾದ. ನಾನು ಕಾಮಾಕ್ಷಿ ಶಶಿಧರ್.